ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ಹಲವು ಭಾಗಗಳಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರು ಮತ್ತು ರೈತ ಸಂಘಟನೆಗಳು ಪ್ರತಿಭಟನೆಗಳನ್ನು ನಡೆಸುತ್ತಿದ್ದು, ಇಂದು ಕೂಡ ಆನೇಕಲ್ ತಾಲೂಕಿನ ಚಂದಾಪುರದ ಕೆಇಬಿ ಕಚೇರಿ ಆವರಣದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಎಲ್ಲ ನೌಕರರು ಮತ್ತು ಅಧಿಕಾರಿಗಳ ಒಕ್ಕೂಟದ ವತಿಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನಾಕಾರರು ಸರ್ಕಾರಗಳ ವಿರುದ್ಧ ಮತ್ತು ಟಾಟಾ ಪವರ್ ಕಂಪನಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿದ್ರೆ ಸಾರ್ವಜನಿಕರ ಸೇವೆಗಳ ಮೇಲೆ ಖಾಸಗಿ ಕಂಪನಿಗಳ ನಿಯಂತ್ರಣ ಹೆಚ್ಚಾಗುತ್ತದೆ. ಜೊತೆಗೆ ರೈತರಿಗೆ ದೊರೆಯುತ್ತಿರುವ ಉಚಿತ ಅಥವಾ ರಿಯಾಯಿತಿ ವಿದ್ಯುತ್ ಸೌಲಭ್ಯಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದ್ದು, ಸರ್ಕಾರ ಯಾವುದೇ ಕಾರಣಕ್ಕೂ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಬಾರದು ಎಂದು ಆಗ್ರಹಿಸಿದರು. ಇನ್ನು ಸಭೆಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಕಾರ್ಯನಿರ್ವಾಹಕ ಅಭಿಯಂತರರಾದ ಧನಂಜಯ, ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಸಂಘದ ಕೇಂದ್ರ ಸಮಿತಿ ಸದಸ್ಯರಾದ ಮುರಳೀಧರ, ವಿದ್ಯುತ್ ಗುತ್ತಿಗೆದಾರರಾದ ಸಂಘದ ಅಧ್ಯಕ್ಷ ಶಿವಾನಂದ ರೆಡ್ಡಿ, ಚಂದಾಪುರ ವಿಭಾಗದ ನೌಕರರ ಸಂಘದ ಪದಾಧಿಕಾರಿಗಳು, ಅಧಿಕಾರಿಗಳು, ನೌಕರರು ಹಾಗೂ ರೈತ ಮುಖಂಡರಾದ ಮಂಜುನಾಥ್ ರೆಡ್ಡಿ, ಉಸ್ಕೂರು ರಘು, ನ್ಯೂಟನ್ ರೆಡ್ಡಿ, ಸುಬ್ರಹ್ಮಣಿ, ದಲಿತ ಸಂಘಟನೆಗಳ ಮುಖಂಡರಾದ ಜಿಗಳ ಶ್ರೀರಾಮ್, ವಕೀಲರಾದ ಪರಶುರಾಮ್ ಮೊದಲಾದವರು ಭಾಗವಹಿಸಿದರು. ಇವತ್ತು ನಮ್ಮ ರಾಜ್ಯದಲ್ಲಿ 9 ಜಿಲ್ಲೆಗಳಲ್ಲಿ ಟಾಟಾ ಪವರ್ನವರು 19 ಜಿಲ್ಲೆಗಳಲ್ಲಿ ಟಾಟಾ ಪವರ್ನವರು ಬೆಸ್ಕಾಂ ಮತ್ತು ಎಸ್ಕಾಂಗಳೇನಿದಾವಲ್ಲ ಇವುಗಳಿಗೆ ಸಮಾನಾಂತರವಾಗಿ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ KERCನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. KERC ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟು ಸೆಕ್ಷನ್ 14 ಮತ್ತು 15 ಸೆಕ್ಷನ್ ಅಡಿನಲ್ಲಿ ಅವ್ರಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇತ್ತು. ಅದರಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅವ್ರು ಹೇಗೆ ಅಂತಂದರೆ ಬೆಸ್ಕಾಮ್ ಮತ್ತು ಎಸ್ಕಾಮ್ಗಳೆಲ್ಲ ಹೇಗೆ ವಿದ್ಯುತ್ ಸರಬರಾಜುಗಳು ಮಾಡ್ತವೆ ಅವು ಕೂಡ KERCನಲ್ಲಿ ಲೈಸೆನ್ಸ್ ಪಡ್ಕೊಂಡು ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಪಡ್ಕೊಂಡಿರ್ತವೆ. ಅದೇ ರೀತಿಯಲ್ಲಿ ರೀತಿಯಲ್ಲೇ ನಾವು ಕೂಡ ವಿದ್ಯುತ್ ಸರಬರಾಜು ಮಾಡೋಕ್ಕೆ ಸಿದ್ಧರಿದ್ದೀವಿ, ನಮಗೂ ಅವಕಾಶ ಮಾಡಿಕೊಡಿ ಈ ಕಾನೂನು ನಡಿನಲ್ಲಿ ಅಂತ ಕೇಳಿದ್ದಾರೆ. ಇದರಿಂದ ನಮಗೆ ಏನಾಗುತ್ತೆ ಅಂತಂದರೆ ವಿದ್ಯುತ್ ಸುಧಾರಣೆಗಳಾಗ್ತವೋ ಇಲ್ಲೋ ಅದು ಬೇರೆ ವಿಚಾರ. ಆದರೆ ನಮ್ಮ ರೈತರು ಮತ್ತು ನಮ್ಮ ಸಾರ್ವಜನಿಕರುಗಳು ಈಗೇನು ನಾವು ಸವಲತ್ತುಗಳು ಮತ್ತು ಈಗ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದೀವಲ್ಲ ಅವಕ್ಕೆಲ್ಲ ತುಂಬ ಹೊಡೆತ ಬೀಳುತ್ತೆ. ಹೇಗೆ ಅಂತಂದರೆ ಈಗ ನೋಡಿ, ನಾವು ರೈತರಿಗೆ ಉಚಿತ ವಿದ್ಯುತ್ ಕೊಡ್ತಾ ಇದ್ದೀವಿ, 10 HP ವರೆಗೂ ಫ್ರೀ ಇದೆ. ಆಮೇಲೆ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಂದ್ರೂ ಕೂಡ ಅದನ್ನು ನಾವು ಯಥಾರ್ಥವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಗೃಹ ಜ್ಯೋತಿ ಸಬ್ಸಿಡಿ ಏನಿದೆಯಲ್ಲ ಅದು ನಮಗೆ 200 ಯೂನಿಟ್ವರೆಗೆ ಏನು ಬಳಕೆ ಮಾಡ್ತಿದ್ದೀರಿ ಸರ್ಕಾರ ನಮಗೆ ಅದು ಕೊಡುತ್ತೆ. ಸರ್ಕಾರದ ಯೋಜನೆನ ನಾವು ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ನಾವು ಅದರ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಈ ಥರ ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ ಯಾರು ನಮ್ಮ ಈ ಇಲಾಖೆಯಲ್ಲಿ ವಿದ್ಯುತ್ ಸರಬರಾಜು ಮಾಡಕ್ಕೆ ಬರ್ತಾರೆ, ಕಾಲಕ್ರಮೇಣ ಈಗ ತಕ್ಷಣ ಅವರು ಮಾಡದೇ ಇರ್ಬೋದು, ತಕ್ಷಣ ಅವರು ಜನಗಳ ಅಭಿಪ್ರಾಯನ ವಿಶ್ವಾಸನ ಗಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಥರದ್ದು ಒಂಥರ ಒಳ್ಳೆ ಯೋಜನೆಗಳು ಒಳ್ಳೆ ರೇಟಲ್ಲಿ ಮಾರ್ಕೆಟಿಂಗ್ ಮಾಡಿ ಆ ಥರ ವಿಶ್ವಾಸ ಗಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಕಾಲಾನಂತರ ಈ ಸರ್ಕಾರದ ಅಧೀನದಲ್ಲಿ ಇಲ್ಲದೇ ಇರೋದ್ರಿಂದ ಈ ಥರದ ಸಬ್ಸಿಡಿಗಳು, ಈ ಥರ ರೈತರು ಬೆನಿಫಿಟ್ಗಳು, ಆಮೇಲೆ ಸರ್ಕಾರದಿಂದ ಜಾರಿ ಮಾಡುವಂಥ ಯೋಜನೆಗಳು ಯಾವುದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕಾಗಲ್ಲ. ನಾವು ಈ ನಿಗಮ ಮಂಡಳಿ ಆಗಿರೋದ್ರಿಂದ ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ ನಮಗೂ ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಯಾವುದೂ ಅಧಿಕಾರಗಳಿರಲ್ಲ. ಆಮೇಲೆ ಈ ಇಂಧನ ಇಲಾಖೆ ಏನಿದೆಯಲ್ಲ, ವಿದ್ಯುತ್ ಇಲಾಖೆ ಈ ಕ್ಷೇತ್ರ ಏನಿದೆಯಲ್ಲ, 100 ವರ್ಷಗಳಿಂದನೂ ನಮ್ಮ ಹಿರಿಯರು ಅವರೆಲ್ಲ ಕಟ್ಟಿ ಬೆಳೆಸಿರುವಂಥ ಈ ಸಂಸ್ಥೆನ ಯಾರೋ ಒಬ್ಬರು ಬಂದ್ಬಿಟ್ಟು ಸಡನ್ ಆಗಿ ನಾವು ಪ್ರೈವೇಟೈಸೇಷನ್ ತಗೊಳ್ತೀವಿ, ನಿಮ್ಮ ನೆಟ್ವರ್ಕ್ನೆಲ್ಲ ನಾವು ಖರೀದಿ ಮಾಡ್ತೀವಿ, ವಿದ್ಯುತ್ ಸರಬರಾಜು ಮಾಡ್ತೀವಿ, ಅದ್ರದ್ದು ಏನು ಚಾರ್ಜಸ್ ನಾವು ಕೊಡ್ತೀವಿ ಅಂತಂದರೆ ತಪ್ಪಾಗುತ್ತೆ. ಉದಾಹರಣೆಗೆ ಈಗ ನಿಮ್ಮ ತಂದೆಯವರು ಇರ್ತಾರೆ, ಒಂದು ಯಾವುದೋ ಮಾವಿನ ಮರ ಹಾಕಿರ್ತಾರೆ, ಆ ಮಾವಿನ ಮರ ಇಳುವರಿ ಕೊಡೋಕ್ಕೆ ನಿಮ್ಗೆ 20-25 ವರ್ಷ ಆಗಿರುತ್ತೆ. 25 ವರ್ಷ ಆದಮೇಲೆ ಬಂದ್ಬಿಟ್ಟು ಈ ಮರ ನಾನು ಬೆಳೆದು ಬಿಟ್ಟಿದೆ, ನಾನು ಈ ಮಾವಿನ ಹಣ್ಣು ನಾನು ತೊಗೊಂಡು ಹೋಗ್ತೀನಿ, ಈ ಮರದ ಬೆಲೆ ನಾನು ಕಟ್ಬಿಡ್ತೀನಿ ನಾನು ಅಂತಂದರೆ ನಿಮ್ಗೆ ಹೇಗಾಗುತ್ತೆ ಹೇಳಿ? ನಿಮಗೆ ಆ ಮರ ನಿಮ್ಗೆ ಕಟ್ ಮಾಡಿದ್ರೆ ಮರದ ವ್ಯಾಲ್ಯೂ ಏನೋ ಒಂದು 1000 ರೂಪಾಯಿನ 2000 ರೂಪಾಯಿ ಬರ್ಬೋದು, 10,000 ರೂಪಾಯಿ ಬರ್ಬೋದು. ಆ ಹಣ್ಣು ಮಾರಿದ್ರೆ ಒಂದು 2 ಟನ್ ಬರ್ಬೋದು. ಅವರು ಆ ಬೆಲೆನ ಮಾತ್ರ ಕಟ್ತಾ ಇದ್ದಾರೆ. ಈ 25 ವರ್ಷದ ಪರಿಶ್ರಮ ಇದೆಯಲ್ಲ ಅದನ್ನ ಕಾಪಾಡ್ಕೊಂಡು ಬಂದಿರೋದು. ಹಾಗಾಗಿ ಈ ವಿದ್ಯುತ್ ಕ್ಷೇತ್ರನ ಸಾರ್ವಜನಿಕರಿಗಾಗಿ ಸರ್ಕಾರದ ಅಧೀನದಲ್ಲೇ ಇರಬೇಕು. ಇದನ್ನ ಖಾಸಗೀಕರಣ ಮಾಡಿದ್ರೆ ತಪ್ಪಾಗುತ್ತೆ. ಯಾರಿಗೂ ಸರ್ಕಾರಿ ನೌಕರರು ಇರ್ಬೋದು, ಅಂದರೆ ವಿದ್ಯುತ್ ಕ್ಷೇತ್ರ ಕೆಲಸ ಮಾಡೋ ನೌಕರರು ಇರ್ಬೋದು, ಸಾರ್ವಜನಿಕರೇ ಇರ್ಬೋದು, ಎಲ್ಲರಿಗೂ ಕೂಡ ಅನಾನುಕೂಲ ಇದು.
ಇದು ನಮ್ಮದು ಎಸೆನ್ಷಿಯಲ್ ಸರ್ವಿಸ್. ಈ ವಿದ್ಯುತ್ ಸೇವೆ ಅನ್ನೋದು ನಮಗೆ ಇದು ಬಿಸ್ನೆಸ್ ಮಾಡಲಿಕ್ಕಲ್ಲ. ನಮ್ಮಲ್ಲಿ ನಾವು ನೇಮಕಾತಿ ಆದಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಬಂದಿರೋದು, ನೀನು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ, ಇದು ನಿಮಗೆ ಸಾರ್ವಜನಿಕ ಸೇವೆ ಇದು. ಹಾಗಾಗಿ ನೀವು 24 ಗಂಟೆ ಸರ್ವಿಸ್ ಮಾಡ್ತಾ ಇರೋದು ಸರ್ವಿಸ್ ಓರಿಯೆಂಟೆಡ್ ಆಗಿ ನೀವು ಕೆಲಸ ಮಾಡಬೇಕು. ಇದು ನಮ್ಮದು ಬಿಸ್ನೆಸ್ ಅಲ್ಲ. ಹಾಗಾಗಿ ನಾವು ಈಗ ನೋಡಿ, ನಾವು 1 ತಿಂಗಳು ಯಾರು ಬಿಲ್ ಕಟ್ಟಿಲ್ಲ ಅಂತಂದ್ರೆ 2-3 ತಿಂಗಳು ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಇವತ್ತಿಲ್ಲ ನಾಳೆ ಬರುತ್ತೆ, ಸರ್ಕಾರದಿಂದ ಸಬ್ಸಿಡಿ ಇವತ್ತಿಲ್ಲ 3 ತಿಂಗಳಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಬಿಡ್ತೀವಿ. ಈ ಪ್ರೈವೇಟೈಸೇಷನ್ ಆದರೆ ಇವೆಲ್ಲ ಯಾರಿಗೂ ಈ ಥರದ್ದು ರಿಲ್ಯಾಕ್ಸೇಷನ್ಸ್ಗಳು ಸಿಕ್ಕಲ್ಲ. ಅವರು ಸುಮಾರು ಸುಧಾರಣೆಗಳು ಮಾಡ್ಕೊಂಡೋಗಿ 1 ತಿಂಗಳಲ್ಲಿ ಬಿಲ್ ಕಟ್ ಮಾಡೋದಿರ್ಬೋದು. ಆಮೇಲೆ ಈಗ ನೀವು ನೋಡ್ದಂಗೆ 10 HP ವರೆಗೂ ನಾವು ಏನು ಫ್ರೀ ಕೊಡ್ತಾ ಇದೀವಲ್ಲ, ಕೆಲವರು ರೈತರುಗಳು 10 HP ಇರೋದನ್ನ ಒಂದು 12 HP, 1 HP, 2 HP ಮೋಟರ್ಗಳನ್ನ ಎಕ್ಸ್ಟ್ರಾ ಹಾಕೊಂಡಿರ್ತಾರೆ, ಜಾಸ್ತಿ ಬಳಕೆ ಆಗ್ತಾ ಇರುತ್ತೆ. ಅದು ಸರ್ಕಾರ ಆ ಹೊರೆಗಳನ್ನ ಸರ್ಕಾರ ಮತ್ತು ನಮ್ಮ ನಿಗಮಗಳನ್ನ ನಾವು ಬರೆಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಪ್ರೈವೇಟ್ ಪಾರ್ಟಿಸಿಪೆಂಟ್ಸು ಈ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ತೊಗೊಂಡು ಮಾಡೋಕ್ಕೆ ಬಂದವರು ಯಾರು ಈ ಥರದನ್ನೆಲ್ಲ ಎನ್ಕರೇಜ್ ಮಾಡಲ್ಲ. ಹಾಗಾಗಿ ಮೊದಲೇ ರಾಜ್ಯದಲ್ಲಿ ಮಳೆಗಳಿಲ್ಲ, ಈ ಥರ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಸಾಕಷ್ಟು ಕೊರತೆಗಳ ಮಧ್ಯದಲ್ಲಿ ಈ ರೀತಿ ಪ್ರೈವೇಟೈಸೇಷನ್ ಅನ್ನೋದು ಇನ್ನೂ ನಮಗೆ ಸಾರ್ವಜನಿಕರಿಗೆ ನಮಗೆಲ್ಲ ಮಾರಕ ಆಗುತ್ತೆ. ಆಮೇಲೆ ನಮ್ಮ ವಿಶೇಷವಾಗಿ ನಮ್ಮ ನೌಕರರಿಗೆ ನಾವು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಸರ್ಕಾರಿ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದ್ಕೊಂಡು ನಾವೆಲ್ಲ ಈ ಹಂತದಲ್ಲಿ ಇದ್ದೀವಿ. ಸಂಸ್ಥೆ ಮತ್ತು ಸರ್ಕಾರ ನಮಗೆ ಒಳ್ಳೆ ಭದ್ರತೆಯನ್ನು ಕೊಟ್ಟಿದೆ. ಈಗ ನಾಳೆ ಪ್ರೈವೇಟೈಸೇಷನ್ ಅಂತ ಬಂದಾಗ ನಾವು ಅವ್ರ ಅಧೀನದಲ್ಲಿ ಬರ್ತೀವಿ. ನಮ್ಮಂಥ ಈ ಸಾವಿರಾರು ನೌಕರರಿಗೆ ಇಷ್ಟು ವರ್ಷ, 100 ವರ್ಷಗಳಿಂದ ಈ ಸಂಸ್ಥೆನ ಕಟ್ಟಿ ಈ ಜಾಲಗಳ ನೆಟ್ವರ್ಕ್ನೆಲ್ಲ ನಾವು ಮಾಡಿ ಈ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಎಲ್ಲ ಮಾಡಾದ ಮೇಲೆ ನಮಗೆ ಸೇವಾ ಭದ್ರತೆ ಏನು? ನಮ್ಮನ್ನೆಲ್ಲ ಯಾರು ನೋಡ್ತಾರೆ? ನಾವು ಇಲ್ಲಿವರೆಗೂ ನಾವು ಏನಂತಾರಲ್ಲ, ನಮ್ಮದು ಪರಿಶ್ರಮದ ಫಲವಾಗಿ ನಾವೆಲ್ಲ ನಮ್ಮ ಅಮೌಂಟ್ನ ಅದರಲ್ಲಿ ಜಮಾ ಆಗಿದೆ, ಅದರ ರಕ್ಷಣೆ ಯಾರು ಮಾಡ್ತಾರೆ? ನಮಗೆ ರಿಟೈರ್ಮೆಂಟ್ ಕಾಲದಲ್ಲಿ ನಾವು 24 ಗಂಟೆ ನಾವು ಸಾರ್ವಜನಿಕರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯಾಗಿನೇ ಎಲ್ಲನೂ ನಾವು ತ್ಯಾಗ ಮಾಡಿಕೊಂಡು ನಮ್ಮ ಸಂತೋಷನೆಲ್ಲ ತ್ಯಾಗ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ನಿವೃತ್ತಿ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ಸರ್ಕಾರ ಆಗಿದ್ದರೆ ಸರ್ಕಾರ ಹೊಣೆ ಹೊತ್ಕೊಳ್ತಾ ಇತ್ತು. ಸೊ ಹಂಗಾಗಿ ಪ್ರೈವೇಟೈಸೇಷನ್ ಅನ್ನೋದು ನಿಮ್ಗೆ ತಾತ್ಕಾಲಿಕವಾಗಿ ಕೆಲವೊಂದು 2-3 ವಿಚಾರದಲ್ಲಿ, ಕೆಲವು ಗ್ರಾಹಕರಿಗೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಅನುಕೂಲ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಓವರಾಲ್ ಆಗಿ ಇದು ನಮ್ಮ ಎಲ್ಲ ಸೊಸೈಟಿಗೆ, ನಮ್ಮ ವಿದ್ಯುತ್ ನೌಕರರಿಗೆ, ಸಾರ್ವಜನಿಕರಿಗೆ, ರೈತರಿಗೆ, ವಿಶೇಷವಾಗಿ ಎಲ್ಲರಿಗೂ ಮಾರಕ. ಹಾಗಾಗಿ ನಾನು ಕೇಳೋದೇನೆಂದರೆ, ರೈತ ಸಂಘದವರು, ಸಾರ್ವಜನಿಕರು, ಎಲ್ಲ ಸಂಘದ ನಾಯಕರುಗಳು, ಮಾಧ್ಯಮದವರು, ತಾವೆಲ್ಲರೂ ನಮ್ಮ ಇಲಾಖೆ ನೌಕರರು ಮತ್ತು ಸಾರ್ವಜನಿಕರಿಗೆ ನೀವು ಸಹಾಯ ಹಸ್ತ ನೀವು ಚಾಚಿ ಅವ್ರಿಗೆ ಸಪೋರ್ಟ್ ಮಾಡಿ ಇದನ್ನು ವಿರೋಧ ಮಾಡೋಕ್ಕೆ, ಇದನ್ನು ತಡೆಯೋಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡಬೇಕು. ಆಮೇಲೆ ಮಾಧ್ಯಮದವರಲ್ಲಿ ನಾನು ಕೇಳೋದೇನೆಂದರೆ, ಈ ಸಾಹೇಬ್ರು ಹೇಳ್ದಂಗೆ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ ನಮಗೆ ಆ ಲೈಸೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆ ಲೈಸೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಇದು ಕಾರಣ. ಹಾಗಾಗಿ ಆ ಲೈಸೆನ್ಸ್ನ ತಿದ್ದುಪಡಿ ಮಾಡೋದು ನಮ್ಮ ಮೊದಲನೇ ಉದ್ದೇಶ ಆಗಬೇಕು. ನಿಮ್ಮ ಕಾನೂನಲ್ಲಿ ಅವಕಾಶ ಮಾಡಿದ್ರೆ ಅರ್ಜಿ ಹಾಕಕ್ಕೆ ಯಾರು ಬೇಕಾದ್ರೂ ಬರ್ತಾರೆ. ಇವತ್ತು ಟಾಟಾ ಬರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ, ಮತ್ತೊಬ್ರು ಬರ್ತಾರೆ. ಇವತ್ತು ನಾವೆಲ್ಲ ಟಾಟಾದನ್ನ ಇಮ್ಮೆಟ್ಸ್ಬಿಟ್ಟು ವಾಪಸ್ ಕಳಿಸ್ಬೋದು, ನಾಳೆ ಇನ್ನೊಬ್ರು ಬರ್ತಾರೆ. ಸೊ ನಮ್ಮದು ಉದ್ದೇಶ ಟಾಟಾದನ್ನು ಮಾತ್ರ ಕಳಿಸೋದಲ್ಲ, ಟೋಟಲ್ ಖಾಸಗಿಗಳನ್ನ ನಿಲ್ಲಿಸಬೇಕು. ಸೊ ನಿಮ್ಮ ಎಲ್ಲಿ ನಮ್ಮ ಮೂಲ ಏನಿದೆಯಲ್ಲ ಅದನ್ನು ತಿದ್ದುಪಡಿ ಮಾಡಿ ಆ ಕಾಯ್ದೆನೇ ಚೇಂಜ್ ಮಾಡಬೇಕು. ಆ ಕಾಯ್ದೆನ ಚೇಂಜ್ ಮಾಡೋಂಥ ಶಕ್ತಿ ಇರೋದು ನಿಮ್ಮೆಲ್ಲ ಸಾರ್ವಜನಿಕರಿಗೆ, ಮಾಧ್ಯಮದವರಿಗೆ ಮತ್ತು ಸರ್ಕಾರದವರಿಗೆ. ಅದಕ್ಕೆ ಬೆಂಬಲವಾಗಿ ನಾವು ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ತೀವಿ. ಸೊ ಹಾಗಾಗಿ ಆ ಮೂಲ ಸಮಸ್ಯೆ ಏನಿದೆಯಲ್ಲ, ಮೂಲ ಸಮಸ್ಯೆನ ತೊಲಗಲಿಕ್ಕೆ, ಆ ಕಾಯ್ದೆ ತಿದ್ದುಪಡಿ ಮಾಡಲಿಕ್ಕೆ ತಾವು ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಮಾಡಿ. ನಮ್ಮ ಸಹಕಾರನೂ ಇರುತ್ತೆ, ನಮ್ಮ ಬೆನ್ನೆಲುಬಾಗಿ ನಾವು, ನಿಮ್ಮ ಬೆನ್ನೆಲುಬಾಗಿ ನಾವು ಇರ್ತೀವಿ. ನಮಗೂ ನೀವು ಸಹಕಾರ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ದಿನ ನಾವು ಪ್ಯಾರಲಲ್ ಲೈಸೆನ್ಸಿಂಗ್ ಅಂದರೆ ಪ್ರೈವೇಟೈಸೇಷನ್ ಆಫ್ ಟಾಟಾ ಪವರ್ ಅವ್ರನ್ನ ಹೇಗೆ ನಾವು ನಮ್ಮ ಕರ್ನಾಟಕ ರಾಜ್ಯದಿಂದ ಅವ್ರನ್ನ ಹೇಗೆ ಹೊರಗೆ ಹಾಕಬೇಕು ಆ ದಿಶೆಯಲ್ಲಿ ಇಲ್ಲಿ ಕೂಡಿದ್ದೇವೆ. ಫಸ್ಟ್ ಆಫ್ ಆಲ್, ಇವ್ರು ಪ್ಯಾರಲಲ್ ಲೈಸೆನ್ಸಿಂಗ್ ಅಂದರೆ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು. ಅಂದರೆ ಪ್ಯಾರಲಲ್ ಲೈಸೆನ್ಸಿಂಗ್ ಅಂದರೆ ನಮ್ಮದು ಇರುತ್ತೆ, ಅವ್ರದ್ದು ಇರುತ್ತೆ. ಸೊ ಅವ್ರೇನು ಮಾಡ್ತಾ ಇದ್ದಾರೆ, ದೇ ಆರ್ ಕಾನ್ಸಂಟ್ರೇಟಿಂಗ್ ಮೋಸ್ಟ್ಲಿ ಆನ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್, ಕಮರ್ಷಿಯಲ್ ಸೆಕ್ಟರ್. ಅಂದರೆ ನಮ್ಮ ರೆವೆನ್ಯೂ ಎಲ್ಲಿ ನಮಗೆ ಜಾಸ್ತಿ ಬರ್ತಾ ಇದೆ, ನಾವು ಬೇರೆ ಕಡೆ ಎಲ್ಲದರಲ್ಲೂ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಸೊ ಸಬ್ಸಿಡಿ ಕೊಡೋದ್ರಿಂದ ನಮಗೆ ನಮ್ಮ ರೆವೆನ್ಯೂ ಈಸ್ ರಿಯಲಿ ಲೆಸ್. ಬಟ್ ನಮಗೆ ರೆವೆನ್ಯೂ ಎಲ್ಲಿ ಬರ್ತಾ ಇದೆ, ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಸೆಕ್ಟರಿಂದ. ಸೊ ಅದರಿಂದನೇ ನಮಗೆ ಸ್ಯಾಲ್ರೀಸ್ ಎಲ್ಲ ವಿ ಆರ್ ಏಬಲ್ ಟು, ಗವರ್ಮೆಂಟ್ ಈಸ್ ಏಬಲ್ ಟು ಪ್ರೊವೈಡ್. ಬಟ್ ಇವಾಗ ಇವರು ಏನಾದರೂ ತಗೊಂಡ್ರೆ ದೇ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್
ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಸೆಕ್ಟರ್. ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಅಂದರೆ ನಮ್ಮ ಆಲ್ಮೋಸ್ಟ್ ನಮ್ಮ ರೆವೆನ್ಯೂ ಅಲ್ಲಿಗೆ ಹೋದಾಗೆ. ಸೊ ನಮ್ಮ ಉಳಿವು ಇವು ಟಾಟಾ ಪವರ್ ನಾವು ಕಾಲಕಾಲವಾಗಿ ಅವ್ರು ನಮ್ಮ ಉಳಿವನ್ನು ನಾಶ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ನಾವು ಅವ್ರನ್ನ ಬರಲಿಕ್ಕೆ ಬಿಡಬಾರ್ದು. ಈಗ ಏನಾಯಿತು ಅಂದರೆ ಡೆಲ್ಲಿಯಲ್ಲಿ 2,000 ನೌಕರರಿದ್ದರು. ಅವ್ರು ಯಾರೂ ಹೋರಾಟ ಮಾಡಲಿಲ್ಲ. ಈವನ್ ಒರಿಸ್ಸಾದಲ್ಲೂ ಹೋರಾಟ ಮಾಡಲಿಲ್ಲ. ಆದ್ದರಿಂದ ಟಾಟಾ ಪವರ್ ಅವ್ರು ಬಂದುಬಿಟ್ರು. ಸೊ ಡೆಲ್ಲಿಯಲ್ಲಿ ಇವಾಗ ನೌಕರರು ಎಷ್ಟಾಗಿದ್ದಾರೆ ಅಂದರೆ 400 ಜನ ಮಾತ್ರ ಇದ್ದಾರೆ. ಇನ್ನು ಉಳಿದವರೆಲ್ಲರೂ ರಿಸೈನ್ ಮಾಡಿದ್ದಾರೆ ಅಥವಾ ತೆಗೆದು ಹಾಕಿದ್ದಾರೆ. ಸೊ ನಮ್ಮ ಉಳಿವು ಹೇಗಿದೆ ಅಂದರೆ ನಾವು ಇವಾಗ ಅವ್ರಿಗೆ ಅಗೇನೆಸ್ಟ್ ಆಗಿ ಹೋಗಲೇಬೇಕು. ನಾವು ಹೋಗಲಿಲ್ಲ ಅಂದರೆ ನಮ್ಮ ಉಳಿವಿಲ್ಲ. ಸೊ ಏನೇ ನಿರ್ಧಾರ ಆಗುತ್ತೆ ನಮ್ಮ ಇದರಿಂದ ಸಂಘದಿಂದ ನಾವು ಅದನ್ನು ವಿ ಶುಡ್ ಟೇಕ್ ದಿಸ್. ನಾವು ಅದನ್ನು ನಾವು ಅವರು ಏನು ಹೇಳ್ತಾರಲ್ಲ ನಾವು ಹೋರಾಟನ ಶುರು ಮಾಡಬೇಕು. ನಾವು ಇದನ್ನು ನಿಲ್ಲಿಸಲಿಲ್ಲ ಅಂದರೆ ನಮ್ಮ ಉಳಿವು ನಿಜವಾಗ್ಲೂ ತುಂಬ 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 ಕಷ್ಟ ಇದೆ. ಸೊ ಆದ್ದರಿಂದ ಎಲ್ಲರೂ ನಾವು ಒಟ್ಟಿಗೆ ಈ ಹೋರಾಟ ಮಾಡಿ ಟಾಟಾ ಪವರ್ನ ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹಾಕೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್. ಸ್ನೇಹಿತರೆ, ಈ ಕೂಗು ಇಲ್ಲಿ ಒಂದು 100 ಮೀಟರ್ ಕೂಡ ಕಾಸಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕೂಗು ಹೆಂಗಿರ್ಬೇಕಂದ್ರೆ ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟೋ ಮಟ್ಟದಲ್ಲಿ ಇರಬೇಕು. ನಾವೇ ನಮ್ಮ ಕೂಗನ್ನ ಕುಗ್ಗಿಸಿದೀವಿ ಅಂತ ಹೇಳಿದ್ರೆ ಇದಕ್ಕೆ ಧ್ವನಿ ಕೂಡಿಸೋರು ಯಾರೂ ಇರೋದಿಲ್ಲ. ಇವತ್ತು ನಮ್ಮ ಆ ಒಂದು ಕೂಗಿಂದ ಇವತ್ತು ಇಲ್ಲಿ ತನಕ ನಮ್ಮ ಇಲಾಖೆನ ಯಾವುದೇ ಒಂದು ಖಾಸಗೀಕರಣದವರು ಮುಟ್ಟದಿರೋ ರೀತಿಯಲ್ಲಿ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಅದರಂತೆ ನಾವು ಮುಂದೇನೂ ಅದನ್ನ ಕಾಪಾಡುವಂತ ಜವಾಬ್ದಾರಿನ ನಾವು ಹೊತ್ಕೊಬೇಕಾಗುತ್ತೆ. ಸ್ನೇಹಿತರೆ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ, ಏನೇ ಬರಲಿ, ನೌಕರರ ಒಗ್ಗಟ್ಟು, ನೌಕರರ ಒಗ್ಗಟ್ಟು, ಅಧಿಕಾರಿಗಳ ಒಗ್ಗಟ್ಟು, ಅಧಿಕಾರಿಗಳ ಒಕ್ಕೂಟಕ್ಕೆ, ಕಾವಿ ಪ್ರಾಣಿ ನೌಕರರ ಒಕ್ಕೂಟಕ್ಕೆ, ಕಾವಿ ಪ್ರಾಣಿ ನೌಕರರ ಒಕ್ಕೂಟಕ್ಕೆ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ, ಏನೇ ಬರಲಿ. ಧನ್ಯವಾದಗಳು. ಇವತ್ತು ಚಂದಾಪುರ ವಿಭಾಗದಲ್ಲಿ ದ್ವಾರ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ದ್ವಾರ ಸಭೆಯನ್ನ ಯಾಕೆ ಹಮ್ಮಿಕೊಂಡಿದ್ದೇವೆ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲನೇ ಇರ್ಬೋದು. ಇವತ್ತು ನಮ್ಮ ಜೊತೆನಲ್ಲಿ ನಮ್ಮ ತಾಲೂಕಿಗೆ ಒಳಪಡುವಂತ ಸಂಘಟನೆಗಳವ್ರನ್ನ ಅವ್ರನ್ನೆಲ್ಲಾನು ಕರೆದಿದ್ದೀವಿ. ಇವತ್ತು ಎಲ್ಲಾನು ದ್ವಾರ ಸಭೆಯಲ್ಲ. ಇವತ್ತು ದ್ವಾರ ಸಭೆ ಕಾವಿ ಪ್ರಾಣಿ ನೌಕರರ ಸಂಘ ಮತ್ತೆ ಎಲ್ಲ ಅಧಿಕಾರಿಗಳ ನೌಕರರು ಮತ್ತೆ ಕಲ್ಯಾಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಏನು ನಾವು ಕೆಪಿಟಿಸಿ ವತಿಯಿಂದ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಗ್ರಾಹಕರ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಇಲ್ಲಿ ತನಕ ನಾವು ಆಗು ಹೋಗುಗಳ ಒಂದು ಅವರ ಮನೆಗೆ ಬೆಳಕನ್ನ ನೀಡ್ಲಿಕ್ಕೆ ಹೋಗಿ ಎಷ್ಟೋ ನಮ್ಮ ನೌಕರರು ಅವ್ರ ಮನೆಗಳನ್ನ ಕತ್ಲೆ ಮಾಡಿಕೊಂಡು ಇವತ್ತು ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದುಕೊಡ್ಲಿಕ್ಕೋಸ್ಕರ ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸರ್ಕಾರದ ಯೋಜನೆಗಳನ್ನ ಗ್ರಾಹಕರಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ಅವರ ಸೇವೆಗಳನ್ನ ಮಾಡ್ತಾ ಬಂದಿದ್ದೀವಿ ನಾವು ಇಲ್ಲಿ ತನಕ. ಇವತ್ತು ನಮ್ಮ ಸಂಸ್ಥೆನ ಅತಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಇವತ್ತು ನಾವು ನಿಲ್ಸಿದೀವಿ. ಇವತ್ತು ಎಷ್ಟೋ ಜನ ನಮ್ಮ ಹಿಂದಿದ್ದಂತ ನೌಕರರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಷ್ಟೋ ಜನ ಇದಕ್ಕೋಸ್ಕರ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ಅಂತ ವಿಚಾರ ಇರುವಾಗ ಇವತ್ತು ಎಲ್ಲ ನಮ್ಮ ಇಲಾಖೆನ ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಇರೋದ್ರಿಂದ ಇವತ್ತು ನಮಗೆ ಕಾಂಪಿಟೇಟ್ ಆಗಿ ಬರ್ಲಿಕ್ಕೋಸ್ಕರ ಇವತ್ತು ನಮ್ಮ ಒಂದು ಏನು 2003 ಎಲೆಕ್ಟ್ರಿಕ್ ಆಕ್ಟ್ಗೆ ತಿದ್ದುಪಡಿಯಾಗಿ 2015-16ರಲ್ಲಿ ಒಂದು ಆಕ್ಟ್ ಅನ್ನ ಇದು ಮಾಡಿದ್ದಾರೆ. ಅದರ ಮುಖಾಂತರ ಇವತ್ತು ಬೇರೆ ನಾವು ಕಾಂಪಿಟೇಟ್ ಮಾಡ್ಲಿಕ್ಕೆ ಪ್ರೈವೇಟ್ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅದರಂತೆ ಇವತ್ತು ಟಾಟಾ ಪವರ್ ಅವರು KRC ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾವು ಗ್ರಾಹಕರಿಗೆ ಸಪ್ಲೈ ನೀಡಲಿಕ್ಕೆ ನಮಗೂ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವು ನೌಕರರ ಒಕ್ಕೂಟ ಮತ್ತು ಸಂಘಟನೆಗಳವರೆಲ್ಲಾನು ಇವತ್ತು ಧ್ವನಿಗೂಡಿಸ್ತಾ ಇದ್ದೀವಿ. ನಾವಿವತ್ತು ನೌಕರರನ್ನೆಲ್ಲಾನು ಒಂದತ್ರ ಸೇರಿಸಿ ದ್ವಾರ ಸಭೆಯನ್ನು ಮಾಡಲಿಕ್ಕೆ ಯಾಕೆ ನಾವು ಇಲ್ಲಿ ಕರೆದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಳುವು ಉಳುವಿನ ಪ್ರಶ್ನೆ, ಅದರ ಜೊತೆನಲ್ಲಿ ಇಲಾಖೆನ ಉಳಿಸ್ಕೊಂಡು
ನಾವು ಮುಂದಿನ ದಿನದಲ್ಲಿ ಅದನ್ನ ಮುನ್ನಡೆಸಲಿಕ್ಕೆ ಒಂದು ದಾರಿ ಆಗ್ಬೇಕು ಅನ್ನೋ ಒಂದು ವಿಚಾರವಾಗಿ ನಾವು ಕರೆದಿದ್ದೀವಿ. ಇವತ್ತು ನಮ್ಮ ನೌಕರರ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತೇನೋ ಸಂಘಟನೆಗಳಿದ್ದಾರೆ, ಅವ್ರೇನೋ ಮಾಡ್ತಾರೆ, ಅವ್ರ ಪಾಡ್ಗೆ ಅವರು ಒಂದು ತಡಿಲಿಕ್ಕೆ ಏನೋ ಪ್ರಯತ್ನ ಬೀಳ್ತಾರೆ ಅನ್ನೋ ಒಂದು ಜವಾಬ್ದಾರಿನ ನೀವೆಲ್ಲ ಅರ್ಥಕೊಂಡಿದ್ರೆ ನಿಜವಾಗ್ಲೂ ಅದರಂತ ವಿಪರ್ಯಾಸ ಯಾವುದೂ ಇರೋದಿಲ್ಲ. ಯಾಕಂದ್ರೆ ಇವತ್ತು ನೌಕರರ ಸಂಘದ ಪದಾಧಿಕಾರಿಗಳು ಎಷ್ಟು ಜವಾಬ್ದಾರಿ ಹೊತ್ಕೊಂಡಿದಾರೋ ಅದ್ರ 2ರಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಪದಾಧಿಕಾರಿಗಳಿಗೆ ನೀವು ಯಾವಾಗ ಬೆನ್ನೆಲುಬಾಗಿ ನಿಂತ್ಕೊಂತೀರೋ ಆವಾಗ ಪದಾಧಿಕಾರಿಗಳಿಗೆ ಧೈರ್ಯ ಬಂದು ಇನ್ನೂ ಮುನ್ನುಗ್ಗಲಿಕ್ಕೆ ಅದೊಂದು ಅವಕಾಶ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ನೌಕರ ಬಾಂಧವರು ಎಲ್ಲಾನು ಇವತ್ತು ಪ್ರತಿಯೊಂದು ಮನೆಗೂ ನೀವು ಹೋಗ್ತೀರಾ, ಆ ಗ್ರಾಹಕರ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀರಾ, ಆ ಗ್ರಾಹಕರ ಪ್ರೀತಿ ವಿಶ್ವಾಸನ ಗಳಿಸಿದ್ದೀರಾ. ಇವತ್ತು ನಮ್ಮ ಇಲಾಖೆನ ಖಾಸಗೀಕರಣ ಮಾಡಿದಾಗ ಗ್ರಾಹಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಅವ್ರ ಗ್ರಾಹಕರಿಗೆ ಅವ್ರಿಗೆ ಬರ್ಬೇಕಾದಂತ ಒಂದು ಬೆನಿಫಿಟ್ಸ್ನ ಯಾವ ರೀತಿ ಕಳ್ಕೊಂತಾರೆ ಅನ್ನೋದನ್ನ ನಿಜ ಅವ್ರಿಗೆ ಮನವರಿಕೆ ಮಾಡಿ ಆ ಗ್ರಾಹಕರಿಗೆ ಒಂದು ತಿಳುವಳಿಕೆ ಹೇಳ್ಬೇಕಂತ ನಾನು ಈ ಮೂಲಕ ನಿಮ್ಮಲ್ಲಿ ನೌಕರ ಬಂದವರಲ್ಲಿ ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಇವತ್ತು ಈ ತಿಂಗಳು 23ನೇ ತಾರೀಕು KRCಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಕೊನೆ ದಿನ ಆಗಿದೆ. ಇವತ್ತು ನಮ್ಮ ಸಾಹೇಬ್ರು ಹೇಳಿದ್ರೆ ಆಗ್ಲೇನೆ ನಾವು 5 ಲಕ್ಷ ಗ್ರಾಹಕರಿದ್ದೀವಿ, ನಮ್ಮಲ್ಲಿ 50,000 ಅಪ್ಲಿಕೇಶನ್ ಅನ್ನ ನಾವು ಅವ್ರಿಗೆ ತಲುಪಿಸಿದೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನೋ ಅಧಿಕಾರಿಗಳು ಹೇಳ್ತಾ ಇದಾರೆ, ಬಿಡ ಅವ್ರೇನೋ ಮಾಡ್ಕೊಂತಾರೆ ಅನ್ನೋ ಒಂದು ಜವಾಬ್ದಾರಿ ಇವತ್ತು ನಾವು ಯಾರನ್ನು ಬೇಜವಾಬ್ದಾರಿಯಿಂದ ಮೈಮರಿ ಅಂತ ಕೆಲಸನ ಮಾಡಬಾರ್ದು. ಯಾಕಂದ್ರೆ ಎಲ್ಲಾನು ಇದನ್ನ ಜವಾಬ್ದಾರಿಯಿಂದ ಹೊತ್ಕೊಂಡಾಗ ಮಾತ್ರ ಇದು ಸಾಧ್ಯ ಅನ್ನೋದು ಎಲ್ಲರಿಗೂ ತಿಳಿದಿರೋಂಥ ವಿಚಾರ. ಆದ್ರಿಂದ ಎಲ್ಲ ನಮ್ಮ ನೌಕರ ಬಂದವರಲ್ಲಿ ಮನವಿ ಮಾಡಿ ಕೇಳ್ಕೊಂತ ಇದ್ದೀನಿ, ಇನ್ನೂ 1 ದಿನ 2 ದಿನ ಟೈಮ್ ಇದೆ. ಎಲ್ಲ ನಿಮಗೆ ತಿಳಿದಿರೋಂಥ ನಮ್ಮ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳವರು ನಿಮ್ಗೆ ತಿಳಿದಿದ್ದಾರೆ. ಅವ್ರ ಮುಖಾಂತರ ಒಂದು ಮೇಲ್ ಮುಖಾಂತರ ಅವ್ರಿಗೆ KRCಗೆ ಅಬ್ಜೆಕ್ಷನ್ ಹಾಕೋದು, ಇಲ್ಲ ಅಪ್ಲಿಕೇಶನ್ ಮುಖಾಂತರ, ಇಲ್ಲ ಅವ್ರ ಲೆಟರೇಟ್ ಮುಖಾಂತರ ಒಂದು ಅಬ್ಜೆಕ್ಷನ್ ಹಾಕಿ ಅದನ್ನ ತಡಿಲಿಕ್ಕೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಲಿಕ್ಕೆ ನೀವೆಲ್ಲಾನು ಪ್ರಯತ್ನ ಬಿಡಬೇಕು. ಮತ್ತೆ ನಾವು ಈ ವಿಚಾರವಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ನಿಮ್ದು ಗ್ರಾಹಕರಿಗೆ ಮತ್ತೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಸಂದೇಶವನ್ನ ಮತ್ತೆ ಒಂದು ಸಮಾಜನ ಉತ್ತಮವಾದ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ನಿಮ್ಮ ಬಹಳ ಮುಖ್ಯ ಪಾತ್ರವನ್ನ ಮಾಧ್ಯಮ ಮಿತ್ರರು ವಹಿಸಿದ್ದೀರಾ. ಅದರಂತೆ ಇದನ್ನು ಅಷ್ಟೇ ನೀವು ನಮ್ಮ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಇದನ್ನ ಎಚ್ಚರಿಕೆಯನ್ನು ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಂತ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತಾ ತಮ್ಮೆಲ್ಲರಿಗೂ ಅನ್ಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ಲ ನಾವು ಕಾರಣಭೂತರಾಗಿ ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರುಗಳು ಈಗಿರುವ ಅಧ್ಯಕ್ಷರುಗಳು ತುಂಬಾ ಕಷ್ಟಪಟ್ಕೊಂಡು ಬರ್ತಾ ಇದ್ದಾರೆ. ನಾವು ಇಲ್ಲಿ ಇವತ್ತು ನಮ್ಮ ಎಲ್ಲ ಇಲಾಖೆಗಳಿಂದ ಏನು ಎಸ್ಕಾಮ್ಸ್ ಎಲ್ಲರೂ ಏನು ಇದು ಮಾಡ್ತಾ ಇದ್ದೀವಿ, ಖಾಸಗಿಗೆ ವಿರೋಧ ಮಾಡ್ತಾ ಇದ್ದೀವಿ. ಏಕೆಂದ್ರೆ ನಮ್ಮ ರೈತರಿಗೆ ಸಿಗುವಂತಹ ಸೌಲಭ್ಯಗಳು ಸರಿಯಾಗಿ ಸಿಗುವುದಿಲ್ಲ, ಮತ್ತೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗೂ ಸರಿಯಾಗಿ ಇದಾಗೋದಿಲ್ಲ. ಅದರಿಂದ ಈ ಖಾಸಗಿಯವರು ಏನು ಬಂಡವಾಳಶಾಹಿಗಳು, ಅವರು ಬಂಡವಾಳ ಹಾಕ್ಬಿಟ್ಟು ಬಂಡವಾಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಇಲಾಖೆ, ಇಂಧನ ಇಲಾಖೆ ಯಾವುದೇ ರೀತಿ ಬಂಡವಾಳ ಮಾಡೋಕ್ಕೆ ಬಂದಿಲ್ಲ. ನಾವು ಏನು ಬಂದಿದೆ ಏನು ಹೋಗಿದೆ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ಇವಾಗ ರೈತರಿಗೆ ನಾವು ಏನು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ IPSETಗೆ ಮತ್ತೆ ಗಂಗಾ ಕಲ್ಯಾಣಕ್ಕೆ ನಮಗೆ ಗೌರ್ಮೆಂಟ್ ಇಂದ ಸಹಾಯಧನ ಬರ್ತಾ ಇರೋದು 75,000 ರೂಪಾಯಿ. ಆದರೆ ನಮ್ಮ ಇಲಾಖೆ, ನಮ್ಮ ಅಧಿಕಾರಿಗಳು, ನಮ್ಮ ಇಲಾಖೆ ಮಾಡ್ತಾ ಇರೋದು 3ರಿಂದ 4 ಲಕ್ಷ ರೂಪಾಯಿ ನಾವು ಗಂಗಾ ಕಲ್ಯಾಣಕ್ಕೆ ವಿಸ್ತರಣೆ ಮಾಡ್ತಾ ಇದ್ದೀವಿ. ಅದೇ ಪ್ರೈವೇಟ್ ಅವ್ರು ಬಂದ್ರೆ ಈ ವಿಸ್ತರಣೆ ಮಾಡ್ತಾರಾ? ದಯವಿಟ್ಟು ಎಲ್ಲ ನಮ್ಮ ರೈತರು ಗ್ರಾಹಕರು ತಿಳ್ಕೋಬೇಕು. ಏನು ಟಾಟಾ ಪವರ್ ಅವ್ರು ಬಂದ್ಬಿಟ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶಕ್ಕೆ ಯಾರೇ ಬಂದ್ರು ನಾವು ತಡೆಯೋದಕ್ಕೆ ಸಿದ್ಧ ಇದ್ದೀವಿ. ನಮಗೆ ನೀವು ನಮ್ಮ ಸಂಘದ ಪದಾಧಿಕಾರಿಗಳಿಗೆ, ನಮ್ಮ ಎಂಪ್ಲಾಯೀಸು ಮತ್ತೆ ಗ್ರಾಹಕರು, ನಮ್ಮ ಮಾಧ್ಯಮ ಮಿತ್ರರು ಇವರೆಲ್ಲರೂ ನಮಗೆ ಸಹಕರಿಸಿ ನಮ್ಮ ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಖಾಸಗೀಕರಿಗೆ ಕೊಟ್ಟರೆ ನಮ್ಮ ಏನು ಹಿಂದೆಯಿಂದ 1902ರಿಂದ ಇದುವರೆಗೂ ನಡ್ಕೊ ಬಂದಿದೆ. ನಮ್ಮ ಇಲಾಖೆಯಲ್ಲಿ ಏನು ಒಂದು ತೊಂದರೆ ಇಲ್ಲದೆ ನಾವು ಕೆಲಸ ಮಾಡ್ಕೊ ಬಂದಿದ್ದೀವಿ. ಇವಾಗ ಸಡನ್ ಆಗಿ 2003 ಆಕ್ಟ್ 14, 15 ಅಧ್ಯಾಯದಲ್ಲಿ ಅವ್ರೇನು ಪ್ಯಾರಲಲ್ ಕನೆಕ್ಷನ್ ಮಾಡಿದರೆ ಅದು ಯಾವುದೇ ರೀತಿ ನಾವು ಕೊಡೋದಿಲ್ಲ ಅಂತ ಹೇಳ್ತಾ
ಈ ನಮ್ಮ ಚಂದಾಪುರದ ನಾವು ಇವಾಗ ಏನು ಚಂದಾಪುರ ಮತ್ತು ಆನೇಕಲ್ ತಾಲೂಕಿನ ಅತ್ಯಂತ ನಾವು ಆಲ್ರೆಡಿ ಪಾಂಪ್ಲೆಟ್ಸ್ ಎಲ್ಲ ಕೆಲವು ರೈತರ ಹತ್ರ ಸೈನ್ ಮಾಡಿಸ್ಕೊಂಡು ಬಂದಿದೆ. ಸಂಘದ ಪದಾಧಿಕಾರಿಗಳು ನಮ್ಮ ವಿದ್ಯುತ್ ಗುತ್ತಿಗೆದಾರರು ಆಲ್ರೆಡಿ KRC ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಇವಾಗ ಏನು ವಿಚಾರವಾಗಿ ನಾವು ಇವಾಗ ಹಮ್ಮಿಕೊಂಡಿದ್ದೀವಿ, ಈ ಉದ್ದೇಶ ನಾವು ಯಾವುದೇ ರೀತಿ ಹೋರಾಟಕ್ಕೂ ನಾವು ಸಿದ್ಧ ಇರಬೇಕು. ಆದರೂ ಹೋರಾಟ ಮಾಡಬೇಕಾದ್ರೆ ನಾವು ಇಲ್ಲಿ ಇರುವಂಥ ಎಲ್ಲನೂ ಬಂಧನ ಮಾಡ್ಬೋದು. ಅಂದರೆ ಗೌರ್ಮೆಂಟ್ ಅವರು ಪೊಲೀಸರು ಬಂಧನೆ ಮಾಡ್ಬೋದು. ಅದನ್ನು ಬಂಧನೆ ಮಾಡಿದ್ರು ನಾವು ಯಾವುದೇ ರೀತಿ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನೆಲ್ಲರೂ ಎತ್ಕೊಂಡು ಕಾರ್ಯವಿರೋಧದಲ್ಲಿ ಹಾಕಿದ್ರು ಸಹ ನಾವು ಈ ಹೋರಾಟ ಬಿಡಲ್ಲ. ಇದು ಸರ್ಕಾರದ ಮಟ್ಟದಲ್ಲಿ ಏನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದನ್ನ ಏನು 2003 ಆಕ್ಟ್ ಅಮೆಂಡ್ಮೆಂಟ್ ಇದೆಯೋ ಅದನ್ನ ಪೂರ್ತಿ ತೆಗಿಬೇಕು ಅಂತ ನಾನು ಈ ಮಾಧ್ಯಮ ಮಿತ್ರರಲ್ಲಿ ಹೇಳ್ತಾ, ದಯವಿಟ್ಟು ನೋಡಿ ಎಲ್ಲರೂ ಕೂಗು. ನಾವೇನಿದ್ರು ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಒಗ್ಗೂಡಿ ಏನು ಈ ಒಂದು ಕರೆ ಕೊಡ್ತೀವೋ ಆ ಕರೆಗೆ ಎಲ್ಲರೂ ಏನು ಭೇದ ಭಾವ ಇಲ್ಲದ ನಂದು ಅದು ಇದು ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಕೆಲಸ ಮಾಡಬೇಕು. ಇದೇ ರೀತಿ ಒಕ್ಕೂಟದ ಅಧ್ಯಕ್ಷರು ಇವಾಗ ನಮ್ಮ ಚಂದಾಪುರದ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ನಾವು ಈ ಒಕ್ಕೂಟದ ಸಂಘದ ಪದಾಧಿಕಾರಿಯಾಗಿದ್ದಾರೆ. ಅವ್ರಿಗೆ ನಮ್ಮ ಚಂದಾಪುರ ನಮ್ಮ ಆನೇಕಲ್ ತಾಲೂಕು ವತಿಯಿಂದ ಅವರಿಂದ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತನಗೆ ಮಾತಾಡೋಕೆ ಅವಕಾಶ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಖಾಸಗೀಕರಣ ಆಗಿದ್ರೆ ಸರ್ಕಾರಗಳು ಏನಕ್ಕೆ ಬೇಕು? ಸರ್ಕಾರಗಳು ಏನಕ್ಕೆ ಬೇಕು? ಭಾರತ್ ಪೆಟ್ರೋಲಿಯಂ ಅಲ್ಲಿ ಇವತ್ತಿನ ಪೆಟ್ರೋಲ್ ಬೆಲೆ ಎಷ್ಟು? 110 ರೂಪಾಯಿ, 11 ರೂಪಾಯಿ. ಅದೇ ರಿಲಯನ್ಸ್ ಅಲ್ಲೋ ಅಥವಾ ನೈರಾದಲ್ಲೋ ಪೆಟ್ರೋಲ್ ಬೆಲೆ ಎಷ್ಟಿದೆ? 116 ರೂಪಾಯಿ. ಶೆಲ್ ಅಲ್ಲಿ ಇನ್ನೂ ಜಾಸ್ತಿ ಇದೆ. ಇದು ವ್ಯತ್ಯಾಸ. ಅದೇ ರೀತಿ ಇವತ್ತಿನ ದಿವಸ ಖಾಸಗೀಕರಣಕ್ಕೆ ಒತ್ತು ಕೊಟ್ರೆ ಯಾವ ರೀತಿ BSNL ಮೂಲೆ ಗುಂಪಾಗಿದೆ, ಏರ್ಟೆಲ್ ಅಥವಾ ಜಿಯೋ ಮುಂದೆ ಬಂದಿದೆ, ಆ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಮ್ಮ KRC ಅಥವಾ ಬೆಸ್ಕಾಂ ಅಥವಾ KPTCL ಪರಿಸ್ಥಿತಿನೂ ಅದೇ ಆಗ್ತದೆ. ಮುಂದಿನ ದಿನಗಳಲ್ಲಿ KPT ಅಥವಾ KRC ನಿಲ್ಲಿಸುವಂತ ಪರಿಸ್ಥಿತಿ ಕೂಡ ಒದಗಿ ಬರ್ತದೆ. ಏನು ಖಾಸಗಿ ವ್ಯಕ್ತಿಗಳ ಒಂದು ಲಾಭಿಗೆ ಮಣಿದು ಸರ್ಕಾರಗಳು ಏನು ಸರ್ಕಾರಿ ಸ್ವಾಮ್ಯದ ಎಲ್ಲ ಒಂದು ಕಂಪನಿಗಳನ್ನ ಮುಚ್ಚುವಂತ ಪರಿಸ್ಥಿತಿಗೆ ಬರ್ತದೆ. ಆ ಒಂದು ಪರಿಸ್ಥಿತಿ ಬಂದ್ರೆ ಅಪಾಯದಲ್ಲಿ ಕೆಲಸ ಮಾಡುವಂತ ಬೇರೆ ಯಾವುದೇ ಒಂದು ಸೆಕ್ಟರ್ ಆಗಿರ್ಬೋದು, ವಿದ್ಯುತ್ ಎಸೆನ್ಷಿಯಲ್ ಗೂಡ್ಸ್ ಆಕ್ಟ್ ಅಲ್ಲಿ ಬರುವಂತ ವಿದ್ಯುತ್ ಪ್ರತಿಯೊಬ್ಬ ಮನುಷ್ಯ ಬದುಕಿರ್ಬೇಕಾದ್ರೆ ಈ ಭೂಮಿ ಮೇಲೆ ಇವತ್ತಿನ ದಿವಸದಲ್ಲಿ ನಮಗೆ ವಿದ್ಯುತ್ ಬೇಕೇ ಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಸಮಾಜ ಇದೆ, ಜನಗಳಿದ್ದಾರೆ, ರೈತರಿದ್ದಾರೆ. ಹೌದು, ಅದನ್ನ ಒದಗಿಸಬೇಕಾದ್ರೆ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುವಂತದ್ದು ನೀವು ಏನು ಲೈನ್ ಮ್ಯಾನ್ಗಳು ಮತ್ತೆ ನಿಮ್ಮ ಮೇಲಾಧಿಕಾರಿಗಳು ಆ ಒಂದು ಕೆಲಸನ ನಿರ್ವಹಣೆ ಮಾಡ್ತಾ ಇದ್ದೀರಾ. ಯಾಕಂದ್ರೆ ನೀವು ನಿರ್ವಹಿಸುವಂತ ಕೆಲಸ ತುಂಬಾ ಅಪಾಯಕಾರಿಯಾದ ಕೆಲಸ. ಆ ಒಂದು ಕೆಲಸಕ್ಕೆ ನಾವು ನಿಜವಾಗಲೂ ಆಭಾರಿಯಾಗಿದ್ದೇವೆ. ನಿಮಗೆ ನಮ್ಮ ಧನ್ಯತೆಯನ್ನ ತಿಳಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ನೀವು ಮಾಡ್ತಾ ಇರುವಂತ ಕೆಲಸ ಬೇರೆ ಯಾವುದೇ ಕೆಲಸಕ್ಕಿಂತಲೂ ಹೆಚ್ಚು. ಎಷ್ಟು? ಯಾಕೆಂದ್ರೆ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಖಾಸಗಿಯವರಿಗೆ ಕೊಟ್ರೆ ಮುಂದಿನ ನಿಮ್ಮ ಕೆಲಸದ ಭದ್ರತೆ ಏನು, ನಿಮ್ಮ ಕುಟುಂಬದ ಭದ್ರತೆ ಏನು ಅನ್ನುವಂಥದ್ದು. ಹೌದು, ನಿಮ್ಮ ಆಲೋಚನೆ ಸರಿ ಇದೆ, ನೀವು ಮಾಡ್ತಾ ಇರೋ ಪ್ರತಿಭಟನೆ ಸರಿ ಇದೆ, ಅದಕ್ಕೆ ನಮ್ಮ ಬೆಂಬಲ ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದೆ. ಆ ಒಂದು ಭದ್ರತೆ ನಿಜವಾಗ್ಲೂ ಖಾಸಗಿ ವ್ಯಕ್ತಿಗಳು, ಖಾಸಗಿ ಕಂಪ್ನಿಗಳು ಕೊಡ್ತಾವ? ನಿಮ್ಗೆ ತೊಂದರೆ ಆದಾಗ ಬರ್ತದ? ಮತ್ತೆ ನಮ್ಮ ಪರವಾಗ್ಲೂ ಮಾತಾಡ್ತೀನಿ. ಈಗ ನಾವೇನಾದ್ರೂ ತೊಂದರೆ ಆದಾಗ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತೀವಿ. ಸರ್, ಇಲ್ಲಿ ವಿದ್ಯುತ್ ಬಂದಿಲ್ಲ, ಅಥವಾ ಟ್ರಾನ್ಸ್ಫಾರ್ಮರ್ ಕೆಟ್ಟೋಗಿದೆ, ಅಥವಾ ಏನು ಸಿಂಗಲ್ ಫೇಸ್ ಬರ್ತಾ ಇದೆ, ಈ ರೀತಿ ಪ್ರಶ್ನೆಗಳು ನಾವು ಮಾಡ್ತಾನೆ ಇರ್ತೀವಿ. ಅಧಿಕಾರಿಗಳು ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ, ತಾಳ್ಮೆಯಿಂದ ಅವರ ತೊಂದರೆಗಳನ್ನ, ರೈತರದ್ದು ಸಾರ್ವಜನಿಕರದ್ದು ತೊಂದರೆಗಳನ್ನ ಪರಿಹಾರ ಮಾಡ್ಕೊಡ್ತಾರೆ. ಅದೇ ಖಾಸಗೀಕರಣ ಆದ್ರೆ ನಿಜವಾಗ್ಲೂ ಆ ಒಂದು ಉತ್ತರ ಸಿಗೋದಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹೌದು, ಸಮಾಜ ನಡೀತಾ ಇರೋದೇ ಹಾಗೆ. ಏನು ಸಂವಿಧಾನದ ಅಡಿಯಲ್ಲಿ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ಏನು ನಮ್ಮ ಸಂವಿಧಾನ ಬರ್ತದೆ, ಆ ಸಂವಿಧಾನದ ಅಡಿಯಲ್ಲಿ ಏನು ಸರ್ಕಾರಗಳು ಬರ್ತವೆ, ಆ ಸರ್ಕಾರದ ಅಡಿಯಲ್ಲಿ ಬರುವಂತ ಈ ಒಂದು KRC
ಹೌದು, ಪ್ರಜೆಗಳಿಗೆ ಉತ್ತರ ಕೊಡಬೇಕು, ಪ್ರಜೆಗಳ ತೊಂದರೆಗಳನ್ನ ಪರಿಹಾರ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಆದ್ರೆ ಖಾಸಗೀಕರಣ ಆದ್ರೆ ಖಂಡಿತವಾಗ್ಲೂ ಅವರು ಇದನ್ನ ಸಂಪೂರ್ಣವಾಗಿ ಬಿಸ್ನೆಸ್ ಮಾಡ್ಕೊಳ್ತಾರೆ. ಅದು ನಮಗೆ ಅರಿವಿದೆ. ಎಸೆನ್ಷಿಯಲ್ ಗೂಡ್ಸ್ ಆಕ್ಟ್ ಅಲ್ಲಿ ಬರ್ತದೆ, ನೀವು ಸೇವೆ ಕೊಡ್ತಾ ಇದ್ದೀರಾ. ಹೌದು, ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದೀರಾ. ಎಷ್ಟೇ ಮಳೆ ಬರ್ಲಿ, ಗಾಳಿ ಬರ್ಲಿ, ಎಷ್ಟೇ ತೊಂದರೆ ಆಗ್ಲಿ, ರಾತ್ರಿ ಹಗಲು ಅನ್ನೋದೇ ನೀವು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಭದ್ರತೆ ಬೇಕು ಹಾಗೂ ನಮಗೆ ಸೇವೆ ಬೇಕು. ಅಂದ್ರೆ ವಿದ್ಯುತ್ತಿನ ಸೇವೆ ಬೇಕು. ಖಾಸಗಿಯವರು ಇದನ್ನ ಸೇವೆ ಅಂತ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಯಾವುದೇ ಖಾಸಗಿ ವ್ಯಕ್ತಿ ಅವರು ಅದನ್ನ ಮಾಡುವಂತದ್ದು ಬಿಸ್ನೆಸ್ ಅಂತಲೇ ಮಾಡುವಂಥದ್ದು. ಬಿಸ್ನೆಸ್ ಅಂತಲೇ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯುತ್ತಿನ ದರ ಎಲ್ಲಿಗೆ ಹೋಗುತ್ತೆ ಅನ್ನೋಂಥದ್ದರ ಅರಿವು ನಮ್ಗೆ ಆಗ್ತಾ ಇದೆ, ನಮಗೆ ಇದೆ. ಅದಕ್ಕೋಸ್ಕರ ಏನು ಖಾಸಗೀಕರಣ ಮಾಡಬೇಕು ಅಂತಿದ್ದಾರೆ, ಯಾವುದೇ ಸರ್ಕಾರಗಳಾಗ್ಲಿ ಅದನ್ನು ನಿಲ್ಲಿಸ್ಬೇಕು. ಇವರ ಒಂದು ಭದ್ರತೆ ಅವರಿಗೆ ಮುಖ್ಯ ಆಗ್ಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಭದ್ರತೆ ಇಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಈ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಒಂದು ತೊಂದರೆಯಲ್ಲಿ ನೀವಿದ್ದಾಗ ನೀವೇನಕ್ಕೆ ಮಾಡ್ಬೇಕು? ಬೇರೆ ಯಾವ್ದಾದ್ರು ತುಂಬಾ ಅಪಾಯ ಇಲ್ಲದೆ ಇರುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಾ. ಈ ಅಪಾಯವನ್ನ ತಡಿಬೇಕು, ಸರ್ಕಾರದಿಂದ ಭದ್ರತೆ ಸಿಗ್ಬೇಕು ಅನ್ನುವಂಥದ್ದ ಉದ್ದೇಶ ಆದ್ರೆ ಹೌದು, ಖಾಸಗೀಕರಣ ನಿಲ್ಲಿಸ್ಬೇಕು. ಆಮೇಲೆ ವಿದ್ಯುತ್ ದರ ಜಾಸ್ತಿ ಆಗ್ಬಾರ್ದು ಅಂದ್ರೆ ಖಾಸಗೀಕರಣ ನಿಲ್ಲಿಸ್ಬೇಕು. ಹೌದು, ಅವ್ರು ಹೇಳ್ಬೋದು, ಸರ್ಕಾರ ನಾವು ಕೊಡ್ತಾ ಇದ್ದೀರಿ ಸಬ್ಸಿಡಿ, ಸರ್ಕಾರಿ ಪಂಪ್ ಸೆಟ್ಗಳಿಗೆ ನಾವು ಸಬ್ಸಿಡಿ ಕೊಟ್ಟು ನಿಮ್ಗೆ ಉಚಿತ ವಿದ್ಯುತ್ ಕೊಡ್ತೀವಿ. ಹೌದು ಸ್ವಾಮಿ, ಖಾಸಗಿ ಸಂಸ್ಥೆಗಳು ನಿಮಗೆ ವಿದ್ಯುತ್ ಅನ್ನು ಕೊಡ್ತಾರಲ್ಲ, KERC ಅವರು ಯಾವ ರೀತಿ ಕೊಡ್ತಾ ಇದ್ದಾರೋ ಅದೇ ರೀತಿ. ಆವಾಗ ಖಾಸಗಿ ಸಂಸ್ಥೆ ಅವರು ವಿದ್ಯುತ್ ಅನ್ನ ಏರಿಸಿದಾಗ ನೀವು ಕೊಡುವಂತ ಸಬ್ಸಿಡಿ ಮೊತ್ತನೂ ಹೆಚ್ಚಾಗ್ತದೆ. ಅದರ ಒಂದು ಹೊರೆ ಯಾರ ಮೇಲೆ ಬೀಳ್ತದೆ? ಸಾರ್ವಜನಿಕರ ಮೇಲೆ ಅಲ್ವಾ? ಇದು ನಿಮ್ಮ ನಾಟಕನಾ? ಆ ನಾಟಕ ನಮ್ಗೆ ತಿಳಿದೇ ಇರುವಂತದ್ದೇನಲ್ವಲ್ಲ. ನಿಮ್ಮ ಕೈಯಲ್ಲಿ ಏನು ಇದು ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಆಗದೆ ಖಾಸಗಿ ಅವ್ರಿಗೆ ಕೊಟ್ಟು ಅವರಿಂದ ನಿಂಬಾಗಲಿನ ಮೂಲಕ ಏನು ಎಲ್ಲ ಖಾಸಗೀಕರಣ ಮಾಡಿ ಹೋಗ್ತಾ ದುಡ್ಡನ್ನು ಪಡ್ಕೊಳ್ತಾ ನಮ್ಮ ಸಾರ್ವಜನಿಕರಿಗೆ, ನಮ್ಮ ವಿದ್ಯುತ್ ನೌಕರರಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಲ್ಲ, ತಪ್ಪಲ್ವಾ? ಇದರ ವಿರುದ್ಧ ಖಂಡಿತವಾಗಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಇದು ಜನ ಚಳುವಳಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು, ರೈತರು ಇದ್ರ ವಿರುದ್ಧ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಇದರ ಪರಿಣಾಮ ತುಂಬಾ ಗಾಢವಾಗಿರ್ತದೆ, ತುಂಬಾ ಕೆಟ್ಟದಾಗಿರ್ತದೆ. ಆ ಪರಿಣಾಮವನ್ನ ಎದುರಿಸಲಿಕ್ಕೆ ಎಲ್ಲ ನಮ್ಮ ನೌಕರರ ಪರವಾಗಿ ನಾವು ನಿಲ್ತೇವೆ, ಖಂಡಿತವಾಗ್ಲೂ ನಿಲ್ತೇವೆ. ನಿಮಗೆ ಆಗುವಂತ ತೊಂದರೆ ನಮಗೂ ಆಗುವಂತದ್ದೇ, ನಿಮ್ಮ ನೋವು ನಮ್ದೇ. ನಾವು ಮಾನವೀಯತೆಯಿಂದ ಕೂಡಿರ್ತೇವೆ. ಹೌದು, ಕೆಲವು ಸಲ ಅಧಿಕಾರಿಗಳ ವಿರುದ್ಧ ನಾವು ಪ್ರಶ್ನೆ ಮಾಡ್ತೇವೆ, ಕಿರ್ಚಾಡ್ತೇವೆ. ಆದ್ರೆ ಅವರೆಲ್ಲರೂ ನಮ್ಮವರೇ. ತೊಂದರೆ ಆದಾಗ ಪರಿಹಾರ ಮಾಡ್ಬೇಕಾಗಿರೋರು ಅವರೇ, ಮತ್ತೆ ಅವ್ರಿಗೆ ತೊಂದರೆ ಆದಾಗ ಅವ್ರ ಜೊತೆ ನಿಲ್ಬೇಕಾಗಿರೋರು ನಾವು. ಕೈ ಜೋಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಖಾಸಗೀಕರಣದಿಂದ ಆಗುವಂತ ಎಲ್ಲ ಸಾಧಕ ಬಾಧಕಗಳನ್ನ ಸರ್ಕಾರಕ್ಕೆ ತಿಳಿಸಿ ಹೇಳ್ಬೇಕು. ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ, ನೀವು ಮಾಡ್ತಾ ಇರೋದು ತಪ್ಪು, ಇದು ನಮಗೆ ಅಭದ್ರತೆ, ಸರ್ಕಾರಕ್ಕೆ ಇದರಿಂದ ಹೊರೆ ಜಾಸ್ತಿ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಏನು ತುಂಬಾ ಕಾರ್ಖಾನೆಗಳಿಗೆ ತೊಂದರೆ ಆಗ್ತದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಇದರಿಂದ ನಿಮಗೆ ಕೆಟ್ಟ ಹೆಸರು ಬರ್ತದೆ. ಸಾರ್ವಜನಿಕರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ, ನಾವು ಕೂಡ ತಿರುಗಿ ಬೀಳ್ತೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ, ಒಂದು ಸೂಚನೆಯನ್ನ ಸರ್ಕಾರಕ್ಕೆ ಕೊಡಬೇಕು. ಉಗ್ರವಾದ ದೋಖಗಳೇ ಇಬ್ರು ಕೂಡ. ಯಾಕೆಂತಂದ್ರೆ ಮತ್ತೆ 2015ರಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡ್ತು, 2022ರಲ್ಲಿ ತಿದ್ದುಪಡಿ ಮಾಡ್ತು, 2025ರಲ್ಲಿ ತಿದ್ದುಪಡಿ ಮಾಡ್ಬಿಡ್ತು. ಏನಕ್ಕೆ ಮಾಡ್ತಾ ಇದೆ? ಇಲ್ಲಿ 3 ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು, ಉತ್ಪಾದನೆ ಆಲ್ರೆಡಿ ಖಾಸಗೀಕರಣ ಮಾಡ್ಬಿಟ್ರು. ಇನ್ನೊಂದು ಟ್ರಾನ್ಸ್ಫರ್, ನಿಮ್ಗೆ ಏನು ಟ್ರಾನ್ಸ್ಫರ್ ಮಾಡ್ತಿರಲ್ಲ, ಪ್ರಸರಣ ಅಂದ್ರೆ ಕಳಿಸೋದು, ಈಗ ಈ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದು ಇನ್ನು ಸರ್ಕಾರದಲ್ಲೇ ಇದೆ, ಅದಕ್ಕೆ ಕೈ ಹಾಕಿಲ್ಲ ಅವರು. ಮೂರನೇದು ವಿತರಣೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹೋದ್ರು, ಇದೇ ಟಾಟಾದವರು ಓಡಿಸಿದ್ರು, ಪರ್ಮಿಷನ್ ಕೊಟ್ಟಿಲ್ಲ. ನಂತರ ತಮಿಳುನಾಡು ಬಂದ್ರು, ತಮಿಳುನಾಡಲ್ಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ, ಅವರು ಓಡಿಸಿದ್ರು. ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಕನ್ನಡಿಗರು ನಾವು ಸುಮ್ಮನೆ ಇರಬೇಕಾ? ನಾವು ಓಡಿಸ್ಬೇಕು.
ಇಲ್ಲಿರೋ ಕನ್ನಡಿಗರಲ್ಲ, ರೈತರು, ವಕೀಲರು, ಸಾರ್ವಜನಿಕರು. ಇದು ನಿಮ್ಮ ಸಮಸ್ಯೆ ಅಲ್ಲ, ಇದು ಸಾರ್ವಜನಿಕರ ಸಮಸ್ಯೆ. ಸಾರ್ವಜನಿಕರ ಸಮಸ್ಯೆ, ನಿಮ್ಮ ಸಮಸ್ಯೆ ಹೆಂಗಾಗುತ್ತೆ? ಈಗ ಈ ಬಿಲ್ಲು ಅಥವಾ ಖಾಸಗೀಕರಣ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಬೆಳಿಗ್ಗೆ ಒಂದು ಬಿಲ್ ಹಾಕ್ತಾನೆ, ಮಧ್ಯಾಹ್ನ ಒಂದು ಬಿಲ್ ಹಾಕ್ತಾನೆ, ಸಂಜೆ ಒಂದು ಬಿಲ್ ಹಾಕ್ತಾನೆ. ಇದ್ರ ಬಿಲ್ ಇವರ ಅಜೆಂಡಾ ಏನಿದೆ ಇದೆ. ಈಗ ನಾವು ಮಾಡ್ತೀವಲ್ಲ, ಬೆಳಗ್ಗೆ ಏನು ಒಂದು ಪೀರಿಯಡ್ ಟೈಮಿಂಗ್ ಇರುತ್ತಲ್ಲ, ಈಗ ಮೆಟ್ರೋದಲ್ಲಿ ಅಥವಾ ಈಗ ಮೈಸೂರಿಗೆ ಒಂದು ಪ್ರೋಗ್ರಾಮ್ ಏನೋ ಆಗುತ್ತೆ ಅಂತ ಇಟ್ಕೊಳ್ಳಿ, ಆ ಟೈಮಿಂಗ್ ಅಲ್ಲಿ ಎಷ್ಟು ಬಿಲ್ ಹಾಕ್ಬೇಕಂತ ಖಾಸಗಿಯವರೇ ತೀರ್ಮಾನ ಮಾಡ್ತಾರೆ ಬಸ್ಗಳಲ್ಲಿ. ಹೌದಾ ಇಲ್ಲ? ಅದೇ ರೀತಿನೇ ಇವರು ಬೆಳಿಗ್ಗೆ ಎಷ್ಟು ಬಿಲ್ ಹಾಕ್ಬೇಕು, ಮಧ್ಯಾಹ್ನ ಎಷ್ಟು ಬಿಲ್ ಹಾಕ್ಬೇಕು, ಸಂಜೆ ಎಷ್ಟು ಬಿಲ್ ಹಾಕ್ಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಮತ್ತೆ ನಮ್ಮ ಅಧಿಕಾರ ಏನಿದೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂಲಭೂತ ಹಕ್ಕು ನೀರು, ಗಾಳಿ, ಬೆಳಕು. ನೀರು, ಗಾಳಿ, ಬೆಳಕನ್ನ ಇವರು ಫ್ರೀ ಕೊಡ್ಬೇಕಾ ಬೇಡ? ಕೊಡ್ಬೇಕು. ಮೂಲಭೂತ ಹಕ್ಕು ನಮಗೆ. ಮೂಲಭೂತ ಹಕ್ಕನ್ನ ಇವರು ದೋಚ್ಕೊಂಡ್ಬಿಟ್ಟಿದ್ದಾರೆ, ಬಹಳ ಸ್ಪಷ್ಟ. ಹಂಗಾಗಿ ನನಗೆ ಬಹಳ ಆತಂಕ ಇರುವಂತದ್ದು, ಈ ದೇಶದ ಬಡವರಿಗೆ ವಿದ್ಯುತ್ ಸಿಗುತ್ತಾ, ಬೆಳಕು ಸಿಗುತ್ತಾ? ಸಿಗಲ್ಲ. ದುಡ್ಡು ಕೊಟ್ರೆ ತಗೋ, ಇಲ್ಲ ಅಂದ್ರೆ ಕಟ್ ಮಾಡಿ. ಈಗ ನೀರು ಕಟ್ ಮಾಡ್ತಾ ಇದಾರೆ ಇಲ್ಲ? ನೀರಿಗೆ ದುಡ್ಡು ಕೊಟ್ರೆ ನೀರು ಯೂಸ್ ಮಾಡು, ಇಲ್ವಾ ಕಟ್ ಮಾಡ್ಕೊಂಡು ಹೋಗು. ನಿನ್ಗೆ ಬೇಕಾ ದುಡ್ಡು ಕಟ್ಟು, ಇಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಹೋಗ್ತೀವಿ. ವಿದ್ಯುತ್ ಕೂಡ ಹಂಗೆ ಆಗುತ್ತೆ. ಹಂಗಾಗಿ ನಮ್ಗೆ ನಮ್ಮ ಬದುಕನ್ನ, ಮತ್ತೆ ನಮ್ಮ ಬದುಕನ್ನಲ್ಲ, ನಮ್ಮ ಪೀಳಿಗೆ ಬದುಕನ್ನ ಸಾಹೇಬ್ರು ಹೇಳ್ತಾ ಇದ್ರು, ಇಷ್ಟು ವರ್ಷ ನಾವು ಕಾಪಾಡ್ಕೊಂಡು ನಮ್ಮ ಬದುಕಿನ ಕಷ್ಟದಲ್ಲಿ ನಾವು ಬೆಳಕೊಂಡು ಬಂದಿದ್ದೀವಿ, ಆದ್ರೆ ಈಗ ಖಾಸಗೀಕರಣ ಕೊಟ್ಬಿಟ್ರೆ ಆತಂಕದಲ್ಲಿದ್ದೀವಿ ಅಂತ ಹೇಳಿದ್ರು ಅವರು. ಆತಂಕ ಅಂದಿದ ತಕ್ಷಣ ಅಷ್ಟಲ್ಲ, ನಿಮ್ಮ ಪ್ರಾಣಕ್ಕೆ ಕುತ್ತು. ನಿಮ್ಮ ಇಡೀ ಅವನು ಏನ್ ಮಾಡ್ತಾನೆ? ಕೆಲಸ ಮಾಡ್ತೀಯಾ? ಈಗ 10 ನಿಮಿಷ ಏನೋ ಎಲ್ಲ ಹೋಗಿರ್ತೀವಿ, ತಿಂಡಿಗೆ ಹೋಗಿರ್ತೀವಿ, ಇನ್ನೆಲ್ಗೂ ಬರ್ತಾ ಇರ್ತೀವಿ. ಈಗ ಯಾರು ಕೂಡ ನಮ್ಗೆ ಒಂದು ಫ್ರೀಡಮ್ ಇರುತ್ತೆ, ಸರ್ಕಾರ ಅಂತ ಕ್ವಶನ್ ಮಾಡೋ ಫ್ರೀಡಮ್ ಇರುತ್ತೆ. ಅವ್ನು ಕ್ವಶನ್ ಮಾಡ್ತೀವ? ಮಾಡಕ್ ಆಗೋದೇ ಇಲ್ಲ. ಈಗ ಖಾಸಗಿ ಬ್ಯಾಂಕ್ ಅವ್ರ ಹತ್ರ ಹೋದ್ರೆ, ಕುತ್ಕೋ, ಎದ್ದೋಗು, ಬ್ಯಾಂಕ್ ಅವ್ರು ಹೇಳ್ತಾರೆ, ಹೇಳಲ್ವಾ? ಅದು ಕ್ವಾಜಿ ಸರ್ಕಾರನೇ ಆದ್ರೂ ಹೇಳ್ತಾರೆ. ಹಂಗಾಗಿ ಈ ದೇಶದಲ್ಲಿ ಅಥವಾ ಏನು ರೈತರು ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಬಡವರು ಇದ್ದಾರೆ, ಇವ್ರಿಗೆ ಬಹಳ ಸಿಂಪಲ್ ಆಗಿ ಫ್ರೀಯಾಗಿ ಕೊಡ್ತಾ ಇದೆ. ಕೆಲವು ಸಬ್ಸಿಡಿಗಳು ಸಮೇತವಾಗಿ ಸಬ್ಸಿಡಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ. ನನಗೆ ಆತಂಕ ಆಗ್ತಾ ಇರೋದು, ಮೊನ್ನೆಯಿಂದ ಇದನ್ನ ನೋಡ್ತಾ ಇದ್ದೆ. ಎಷ್ಟಪ್ಪ ಇದು ಹೆಂಗ್ ಹೋಗ್ತಾ ಇದೆ? ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಏನು ಕಾಂಗ್ರೆಸ್ನ ಸಿಎಂ ಆದಂತ DK ಶಿವಕುಮಾರ್ ಹೇಳ್ತಾರೆ. ಖಾಸಗೀಕರಣ ಮಾಡಿದ್ರೆ ಇನ್ಯಾವ ವಿದ್ಯುತ್ ಉಚಿತ ಕೊಡ್ತೀರಾ ನೀವು? ಎಲ್ಲಿ ಉಚಿತ ವಿದ್ಯುತ್ ಕೊಡ್ತೀರಾ ನೀವು? 19 ಜಿಲ್ಲೆಗಳಿಗೆ ಈಗ ಸೆಕ್ಷನ್ 14-15ರಲ್ಲಿ ನೀವು ಪರ್ಮಿಷನ್ ಕೊಟ್ಬಿಟ್ರೆ ನಿಮ್ಗೆ, ನೀವು ಉಚಿತ ವಿದ್ಯುತ್ ಎಲ್ಲಿ ಕೊಡ್ತೀರಾ? ನೀವು ಹೇಳೋದೊಂದು, ಮಾಡೋದೊಂದು. ನಮ್ ಸತ್ತು ಇದು ಕರೆಂಟು ನಮ್ ಸತ್ತು, ಗಾಳಿ ನಮ್ ಸತ್ತು, ಬೆಳಕು ನಮ್ ಸತ್ತು, ಎಲ್ಲ ನಮ್ ಸತ್ರಿ, ನಮ್ಮ ಭೂಮಿ ರೀ. ಯಾರು ನೀನು ಖಾಸಗೀಕರಣ ಬಂದಿದ್ದು? ನೀನು ಯಾರು ಹೇಳಿದ್ದು? ಡೆಲ್ಲಿಯಲ್ಲಿ ಕುತ್ಕೊಂಡು ಕಳಿಸ್ತಾರೆ, ನೀನು ಖಾಸಗೀಕರಣ ಹೋಗಿ ಕೊಡ್ತಾರೆ ಕರ್ನಾಟಕದಲ್ಲಿ ಅಂತ. ಯಾಕೆ ಆಂಧ್ರದಲ್ಲಿ ಮಾಡೋಕ್ಕಾಗ್ಲಿಲ್ಲ? ಯಾಕೆ ತಮಿಳ್ನಾಡಲ್ಲಿ ಮಾಡೋಕ್ಕಾಗ್ಲಿಲ್ಲ? ಯಾಕೆ ಇಲ್ಲಿ ಬಂದಿದ್ರೆ ನೀವು? ನಿಮ್ಗೇನು ಮಾಡೋ ಕೆಲಸ ಇಲ್ವೇನ್ರಿ? ಟಾಟಾದವ್ರೆ ಮಾಡೋ ಕೆಲಸ ಇದೆ ನಿಮ್ಗೆ? ನಮ್ಮ ಈ ಗುತ್ತಿಗೆದಾರರು ಮೊನ್ನೆ KSL ಹೋಗಿ ಮನವಿ ಸಲ್ಲಿಸಿದ್ದೀವಿ. 60 ಜನ ಅಕಾಡೆಮಿ ತಗೊಂಡ್ಬಂದಿದ್ದೀವಿ. ನಾಳೆ ಸೋಮವಾರ 10,000 ಜನ ಸೇರಿಸ್ತಾ ಇದ್ದೀವಿ. 22ನೇ ತಾರೀಕು ಬೆಂಗಳೂರು 10,000 ಜನ ಎಲ್ಲಾನು ಡೆಲ್ಲಿವರೆಗೂ ಮುಟ್ಟಿಸ್ತಾ ಇದ್ದೀವಿ. ನಮ್ಮ ನೋವು, ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘ ನೋವು, ಮತ್ತೆ ಬೆಸ್ಕಾಂ ಕಾರ್ಯಕರ್ತರ ನೋವು, ಮತ್ತೆ ಬೆಸ್ಕಾಂ ಅಧಿಕಾರಿಗಳ ನೋವು, ಇವೆಲ್ಲ ಡೆಲ್ಲಿವರೆಗೂ ಹೋಗ್ಬೇಕು. ಏನ್ರಿ ಮಾಡ್ತೀವಿ? ಡೆಲ್ಲಿಯಲ್ಲಿ ಏನ್ ಮಾಡ್ತೀವಿ? ಡೆಲ್ಲಿಯಲ್ಲಿ ಬಿಟ್ಕೊಂಡು ನೀವು ನಿಮ್ಗೇನ್ ಮಾಡೋ ಕೆಲಸ ಅಂದ್ರೆ ಎಷ್ಟು ಜನ 15 ಜನ ಕಳಿಸಿದ್ವಿ ಅಂತ ಕರ್ನಾಟಕದಿಂದ. ಏನ್ ಮಾಡ್ತೀರಾ ನೀವು? ಏನ್ರಿ ಮಾಡ್ತಾ ಇದ್ದೀರಾ? ನಮ್ಮ ಡಾಕ್ಟ್ರು ಗೆದ್ದಿದ್ದಾರೆ. ಡಾಕ್ಟರ್ ಇದ್ರ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಒಂದೇ ಒಂದು ಅಡ್ಡಕ್ಕೆ ಪಿಟಕ್ ಅಂದಿದೆ ನಮ್ಮ ಡಾಕ್ಟ್ರು. ಇಂಥವ್ರನ್ನೆಲ್ಲ ನಾವು ಯಾಕೆ ಡೆಲ್ಲಿ ಕಳಿಸ್ಬೇಕು?
ಯಾಕೆ ಕಳಿಸ್ಬೇಕು? ನಮ್ಮ ಮುಖ್ಯಮಂತ್ರಿಗಳಲ್ಲೇ ಮನವಿ ಮಾಡ್ತಾ ಇದ್ದೇನೆ, ಮನವಿ ಪತ್ರ ಸಲ್ಲಿಸ್ತಾ ಇದ್ದೀನಿ ಸೋಮವಾರ. ದಯವಿಟ್ಟು ಇದು ನಿಲ್ಲಿಸಬೇಕು ಅಂತ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಈ ಇಂಧನ ಸಚಿವರಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಕಳೆಗಳಿಂದ ಮನವಿ ಮಾಡ್ತಾ ಇದ್ದೀನಿ, ನಿಲ್ಲಿಸಬೇಕು ಅಂತ. ಧಿಕ್ಕಾರ ಧಿಕ್ಕಾರ ಕಂಪನಿಗೆ ಧಿಕ್ಕಾರ 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 ಟಾಟಾ ಕಂಪನಿಗೆ ಧಿಕ್ಕಾರ 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 ಸಹೋದರ ಸಹೋದರಿಯರೇ, ಈ ದಿನ ಈ ಖಾಸಗೀಕರಣ ಅನ್ನೋ ಭೂತ ನಮ್ಮ ಮುಂದೆ ಎಷ್ಟು ಬೃಹದಾಕಾರವಾಗಿ ನಿಂತಿದೆ ಅಂತ ಹೇಳಿದ್ರೆ, ಬರೀ ಇದು ನಮ್ಮ ಎಂಪ್ಲಾಯೀಸ್ ಮಾತ್ರ ಅಲ್ಲದೆ ನಮ್ಮ ರೈತ ಸಂಘದ ಸಹೋದರಾದ ಮಂಜು ಸರ್ ಅವರು ಎಷ್ಟು ಕೂಲಂಕಷವಾಗಿ ಎಷ್ಟು ಚೆನ್ನಾಗಿ ವಿಷಯಗಳನ್ನು ಮನಗಂಡು ಅದ್ರ ಬಗ್ಗೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಪಾಯಿಂಟ್ ಬಿಡದೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಕೀಲ ಸಂಘ ಹಾಗೂ DSS ಪರವಾಗಿ ನಮ್ಮ ಪುರುಷೋತ್ತಮ್ ಸರ್ ಅವರು ತುಂಬ ವಿಷಯಗಳನ್ನು ಎಲ್ಲರನ್ನೂ ತಿಳ್ಕೊಂಡು ಎಲ್ಲ ಹಂತದಲ್ಲೂ ತಿಳ್ಕೊಂಡಿದ್ದಾರೆ. ನಾವು ಏನು ತಿಳ್ಕೊಂಡಿವಿ ಅನ್ನೋದನ್ನೇ ಇಲ್ಲಿ ಮುಖ್ಯವಾದ ಅಂಶ. ನಮ್ಮ ಇಡೀ ಚಂದಾಪುರ ವಿಭಾಗದಲ್ಲಿ ನಾವು ಒಟ್ಟು 400 ಜನ ಇದ್ದೀವಿ. ಆ ವಿಷಯನ 400 ಜನ ಇದೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಮಗೆ ಬೆನ್ನೆಲುಬಾಗಿ ನಮ್ಗೆಲ್ರಿಗೂ, ನಮ್ಮ ಸಾರ್ವಜನಿಕರಾಗಲಿ, ನಮ್ಮ ವಕೀಲರ ಸಂಘ ಆಗಲಿ, ನಮ್ಮ ರೈತ ಸಂಘ ಆಗಲಿ, ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಆಗಲಿ ಎಷ್ಟು ಮುಂದೆ ಬಂದು ನಮಗೆ ಎಲ್ಲನೂ ಇಷ್ಟು ಸಪೋರ್ಟ್ ಮಾಡುವಾಗ ನಾವು ಏನು ಮಾಡಬೇಕಾಗಿಲ್ಲ. ಅಟ್ಲೀಸ್ಟ್ ಅವರು ಒಂದು ಕರೆ ಕೊಟ್ಟಾಗ ಬಂದು ಅವ್ರ ಜೊತೆ ನಾವು ನಿಲ್ಲಬೇಕು. ಅವ್ರು ಎಲ್ಲಿಗೆ ಕರೀಲಿ ನಾವು ಅವ್ರ ಜೊತೆ ಹೋರಾಡಬೇಕು. ಇದು ಅವ್ರಿಗೆ ಹೆಂಗೆ ಅವ್ರಿಗೆ ಹೇಗೆ ಪ್ರಾಬ್ಲಮ್ ಆಗುತ್ತೋ ಅದೇ ಥರ ಅದಕ್ಕಿಂತಲೂ 100 ಪಟ್ಟು ಪ್ರಾಬ್ಲಮ್ಮು ನಮಗೆ, ಅಂದರೆ ಎಂಪ್ಲಾಯೀಸ್ಗೆ. ಅದು ಟೆಕ್ನಿಕಲ್ ಆಗಲಿ ಅಕೌಂಟ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಇದು ಖಂಡಿತ ಇದು ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಯೋಚನೆ ಮಾಡಿ. ನಮ್ಮ ಧನಂಜಯ ಸಾಹೇಬರು ಇದನ್ನ ಹಂತ ಹಂತವಾಗಿ 3 ತಿಂಗಳಿಂದ ಪ್ರತಿಯೊಂದು ಮೀಟಿಂಗಲ್ಲೂ 5-5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಪ್ರತಿಯೊಂದು ಸಭೆಯಲ್ಲೂ ಇದ್ರ ಬಗ್ಗೆನೇ ಹಂತ ಹಂತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರು ಅದ್ರ ಕಡೆ ನೀವು ಗಮನ ಕೊಟ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇದು ಈ ಹಂತಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಮ್ದನ್ನು ನೆಗ್ಲಿಜೆನ್ಸ್, ಬೇಜವಾಬ್ದಾರಿ ಇದೆ ಅನ್ಸುತ್ತೆ. ಹಂಗಾಗಿ ವಿಷಯ ಇಷ್ಟು ನಮ್ಮ ಸಹೋದರರು ಎಲ್ರೂ ನಮ್ಮ ಬಗ್ಗೆ, ನಮ್ಮ ಖಾಸಗೀಕರಣ ಬಗ್ಗೆ ತಿಳ್ಕೊಂಡು ಇಷ್ಟು ಸಂಕ್ಷಿಪ್ತವಾಗಿ ಸ್ಥೂಲವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ವಿಷಯ ತಿಳಿದಿಲ್ಲ ಅಂದ್ರೂ ಅಟ್ಲೀಸ್ಟ್ ಯಾರು ಸ್ಟ್ರೈಕ್ ಮಾಡ್ತಾರೆ ಅವ್ರಿಗೆಲ್ಲ ನಾವು ಬೆಂಬಲ ಕೊಡಬೇಕು. ನಮ್ಮ ಮಹಿಳಾ ಮಣಿಗಳು ಅಷ್ಟೇ, ನಮ್ಮ ಸಹೋದರರು ಅಷ್ಟೇ, ಪ್ರತಿಯೊಬ್ಬರೂ ನಮ್ಮ ಸಂಬಳ ಸಾರಿಗೆ ಏನು ಇದೆ ಪ್ರತಿಯೊಂದಕ್ಕೂ ನಮ್ಮ ಹಕ್ಕು. ಅವರು ಹೇಗೆ ಹೇಳಿದ್ರು ನಮ್ಮ ರೈತ ಸಂಘದವರು, ಖಾಸಗೀಕರಣ ಆದ್ರೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ. ಅದೇ ತರ ನಾವು ವೇತನ ಪಡೆಯತಕ್ಕಂತ ನೌಕರರು, ಅಧಿಕಾರಿಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಯಾವ ತರ ಸಂಬಳ ಸಿಗುತ್ತೆ. ನನ್ನ ಆಸ್ ಎ ಪೆನ್ಷನರ್ ನಾನು ಅಷ್ಟೇ, ನನ್ನ ಪೆನ್ಷನ್ಗೆ ಏನೋ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗ್ಬೋದೇನೋ ಅನ್ನೋ ಉದ್ದೇಶದಿಂದ ಇವತ್ತು ಬಂದು ನಾವು ನಮ್ಮ ಸಹೋದರರ ಜೊತೆನೂ ಇದುವೇ ಹೊರತು ಇದನ್ನ ನಾವು ವಿದ್ಯುತ್ ಬೆಸ್ಕಾಂ ಏನಿದೆ ಅದರ ಋಣದಲ್ಲಿ ಇದೀವಿ. ನಾವು ಇರೋ ತನಕನೂ ಅದ್ರ ಋಣದಲ್ಲೇನೇ ಇರ್ತೀವಿ. ಈಗ ನಮ್ಮ ಕಡೆಯಿಂದನೂ ಅದಕ್ಕೊಂದು ಸಪೋರ್ಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ದಿನ ಎಲ್ರನ್ನೂ ತಮ್ಮೆಲ್ರನ್ನೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಹೇಳೋದು ಇಷ್ಟೇನೆ. ಮುಂದಿನ ಹಂತಗಳಲ್ಲಿ ಯಾರೇ ನಮ್ಮ ನಾಯಕರುಗಳಾಗ್ಲಿ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ನಮಗೆ ಕರೆ ಕೊಟ್ಟಾಗ ನಾವು ಒಗ್ಗಟ್ಟಾಗಿ ಎಲ್ರಿಗೂ ಅವ್ರಿಗೆ ಖಂಡಿತ ನಾವು ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಧಿಕ್ಕಾರ 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 ಧಿಕ್ಕಾರ. ಗೆಸ್ ಮಾಡಿಲ್ಲ ಚಂದಾಪುರದಲ್ಲಿ, ಅದರಲ್ಲಿ ಏನು ನೀವು ಎಂಪ್ಲಾಯೀಸು ಇಷ್ಟು ಗಟ್ಟಿಯಾಗಿ ಆಚೆ ಬಂದಿದ್ದೀರಾ ಅಂದರೆ ನಿಮ್ಮ ಒಂದು ಏರಿಯಾ ಮೆಚ್ಚಬೇಕು. ಆ್ಯಕ್ಚುಲಿ ಈ ವಿಚಾರ ನಾನು ಗಮನಿಸಿದ್ದು ಇದೊಂದೇ ಊರಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನನಗೆ ಗೊತ್ತಿಲ್ಲ ನಿಮ್ಮ ಸ್ನೇಹಿತರುಗಳು, ನಿಮ್ಮ ನಿಗಮಗಳು ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದೇ ಥರ ಕಾರ್ಯಕ್ರಮ ಮಾಡಿ ಏನಾದರೂ ನಿಮ್ಮ ವಿರೋಧ ವ್ಯಕ್ತಪಡಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಸ್ವಲ್ಪ ಬ್ಯುಸಿ ಇದೆ, ತಿಳ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಖಾಸಗೀಕರಣಕ್ಕೆ ಕಾರಣ ನಮ್ಮ ರಾಜಕಾರಣ ವ್ಯವಸ್ಥೆ ಸರಿ ಹೋಗಲಿಲ್ಲ. ಎಲ್ಲಿ ಗಂಟ ತಪ್ಪುದಾರಿಲಿ ಹೋಗ್ತಿದೆ, ಇದನ್ನು ಅನುಭವಿಸ್ಲೇಬೇಕು ನಾವು. ನಮಗೆ ನಾವೇ ಹಗ್ಗ ಕೊಟ್ಟು
ಕಟ್ಸ್ಕೊಂಡ್ಬಿಡ್ತೀವಿ. 5 ವರ್ಷಕ್ಕೆ ಒಂದ್ಸಾರಿ ಹಗ್ಗ ಕೊಟ್ಟು ಅವ್ರ ಕೈಗೆ ನಮ್ಮ ಕೈ ಕಾಲನ್ನ ಬಾಯಿನ ಕಟ್ಸ್ಕೊಂಡ್ಬಿಡ್ತೀವಿ. ಈ ಥರ ನಂತರ ಬೀದಿಯಲ್ಲಿ ನಿಂತ್ಕೊಂಡು ನಮ್ಮ ಮನೆ ಮಠ ಬಿಟ್ಟು ನಮ್ಮ ನಂಬಿರೋರನ್ನ ಬಿಟ್ಬಿಟ್ಟು ಹೋರಾಟಗಳು ಮಾಡ್ಕೊಂಡು ನಮ್ಮ ಕಾಲನ ತಳ್ಳಂಥ ಪ್ರಮೇಯಗಳಾಗಿದ್ದಾವೆ. ಏನು ನೌಕರರಿಗೆ ಸ್ವಲ್ಪ ಎಕ್ಸ್ಪೆಷಲಿ ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೋದು, ಆದರೆ ಈ ಸಮಾಜದ ವ್ಯವಸ್ಥೆಯನ್ನು ಆಗಾಗ ತಿದ್ದೋದಕ್ಕೆ ನಿಂತಿರ್ತಕ್ಕಂಥ ಸಂಘಟನೆಗಳ ಕಷ್ಟ ಯಾರಿಗೂ ಅದು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಸುತ್ತಿ ಬಳಸಿ ಪ್ರತಿಯೊಂದು ಪಾಲಿಸಿ ಮ್ಯಾಟರ್. ನಾವು ಬೀದಿಲಿ 10,000 ಜನ, 1 ಲಕ್ಷ ಜನ, ನೀವು ಎಷ್ಟು ಲಕ್ಷ ಜನ ಸೇರಿಸ್ರಿ, ನಮ್ಗೆ ಒಂದೇ ಒಂದು ಫೋನ್ ಕಾಲ್ ಸಾಕು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತಾರೆ ಡಿಪಾರ್ಟ್ಮೆಂಟ್ ಅವರು. ನೀವು ಎಷ್ಟು ಜನ ಸೇರ್ತೀರ ರೀ? 1 ಲಕ್ಷ ಜನ ಸೇರ್ತೀರಾ? 1 ಲಕ್ಷ ಜನ ಸೇರಕ್ಕೆ ನಿಮ್ಗೆ ಎಷ್ಟು ಜನ ಬೇಕು, ಎಷ್ಟು ದಿವಸ ಟೈಮ್ ಬೇಕು? ನಮಗೆ ಒಂದೇ ಒಂದು ಫೋನ್ ಕಾಲ್ ಸಾಕು ನಿಮ್ಮನ್ನು ಅಡ್ಡ ಹಾಕೋಕ್ಕೆ. ಇದು ಸರ್ಕಾರಗಳಲ್ಲಿ ನಮ್ಮಂಥ ಏನು ಹೋರಾಟಗಳಿರ್ಬೋದು ಅಥವಾ ಏನು ನಾಗರಿಕ ವಿರೋಧಿ, ಜನ ವಿರೋಧಿ ನೀತಿಗಳಿಂದ, ಕಾರ್ಮಿಕ ವಿರೋಧಿ ನೀತಿಗಳಿಂದ ಆಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಗಮನ ಸೆಳೆದು ಸರಿ ಮಾಡೋಣ ಅಂತ ಕೆಲವು ಬೆರಳೆಣಿಕೆಯಷ್ಟು ಜನ ಮುಂದೆ ಬಂದರೂ ಕೂಡ ಅವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಈ ಥರ ತಂತ್ರಗಳು ಕುತಂತ್ರಗಳಿಂದ ಮಾಡಿ, ಇದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಂಶನೇ. ಏನು ಚಳವಳಿ ಮಾಡಬಾರ್ದು, ರಸ್ತೆಯಲ್ಲಿ ಕೂತ್ಕೋಬಾರ್ದು, ಟ್ರಾಫಿಕ್ ಜಾಮ್ ಮಾಡಬಾರ್ದು. ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಅವಕಾಶ ಇಲ್ದಂಗೆ ಮಾಡಿಬಿಟ್ರು. ಏನಾದರೂ ಅಟ್ಲೀಸ್ಟ್ ನಾವು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಯಾರು ಪರ ಮಾತಾಡಲ್ಲ, ಯಾರನ್ನೂ ನಾವು ಅನಾವಶ್ಯಕವಾಗಿ ಬೈಯಲ್ಲ. ಯಾರೇ ತಪ್ಪು ಮಾಡಿದ್ರೆ ಖಂಡಿಸ್ತೀವಿ. ಕೆಲವ್ರಿಗೆ ಗೊತ್ತಿರ್ತದೆ, ಯಾರೇ ತಪ್ಪು ಮಾಡಲಿ ಯಾರನ್ನೂ ನಾವು ಬಿಡೋದಿಲ್ಲ. ಆದರೆ ಎಲ್ಲ ಸಂಘಟನೆಗಳು ಅಷ್ಟೇ, ಸಂಘಟನೆ ಹುಟ್ಟೋದೇ ಆ ಕಾರಣಕ್ಕೆ. ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ದೌರ್ಜನ್ಯ ಆಗುತ್ತೆ ಅದನ್ನು ಖಂಡಿಸೋದಕ್ಕೆ ಕಾರ್ಮಿಕ ಸಂಘಟನೆಗಳಿಂದ ಹಿಡಿದು ರೈತ ಸಂಘಟನೆಗಳು, ಆಮೇಲೆ ಭಾಷಾ ಸಂಘಟನೆಗಳು, ಈ ರೀತಿ ಸಂಘಟನೆಗಳು ಹುಟ್ಟೋದ್ರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಆಗಿರೋ ರೀತಿ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದೆಲ್ಲಾನು ಇನ್ನೂ ಅತಿರೇಕಕ್ಕೆ ಹೋಗ್ತಿದೆ. ಇಷ್ಟೇ ಅಲ್ಲ, ಇದಕ್ಕೆ ಮೂಲ ಕಾರಣ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಅಂದರೆ ಏನು, ನೀವು ಇವತ್ತು ಕಾಂಗ್ರೆಸ್ ಓಟ್ ಹಾಕಿದ್ದೀರಾ, ನಾಳೆ BJPಗೆ ಓಟ್ ಹಾಕ್ರಿ, ಕಾಂಗ್ರೆಸ್ JDS ಓಟ್ ಹಾಕ್ರಿ ಅಂತಲ್ಲ. ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಚರ್ಚೆಗಳು, ಯಾರು ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಾರೆ ಅವರನ್ನು ಬೆಂಬಲಿಸೋ ರೀತಿ ಇರ್ಬೋದು. ನಮಗೆ ಕಷ್ಟ ಆಗ್ಬೋದು, ಒಂದು 5 ವರ್ಷ ಕಷ್ಟ ಆಗ್ಬೋದು. ಇಲ್ಲ, ನಮಗೆ ಹೋದ ವರ್ಷ ಇನ್ನೊಬ್ಬರು ಬೇರೆ ಪಕ್ಷ ಮೋಸ ಮಾಡ್ತು, ಈ ವರ್ಷ ಬೇರೆ ಪಕ್ಷನ ಆಯ್ಕೆ ಮಾಡಿದ್ವಿ, ನಾಳೆ ಇನ್ನೊಂದು ಪಕ್ಷನ ಆಯ್ಕೆ ಮಾಡ್ತೀವಿ ಅಂತಲ್ಲ. ಯಾರೇ ತಪ್ಪು ಮಾಡಿದ್ರು ಅವರನ್ನ ಪ್ರತಿಯೊಬ್ಬರು ಒಂದೇ ದೃಷ್ಟಿಕೋನದಲ್ಲಿ ನೋಡಬೇಕು. ನಮ್ಮ ಜಾತಿಯವನು, ನಮ್ಮ ಪಕ್ಷದವನು, ನಮ್ಗೆ ಗೊತ್ತಿರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಮನಸ್ಸಲ್ಲಿ ಹಾಕೊಳ್ಳೋಣ, ಮರ್ತ್ಬಿಡೋಣ ಅಂತಲ್ಲ. ಇದೆಲ್ಲ ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದನ್ನ ನಾವು ತುಂಬ ಕಡೆ ಹೇಳ್ತೀವಿ. ರಾಜಕೀಯ ವ್ಯವಸ್ಥೆ ಇಂದ ಈ ಏನು ಖಾಸಗೀಕರಣ ವಿಚಾರಕ್ಕೆ ಬಂದಾಗ ಇದನ್ನ ಡಿಸೈಡ್ ಮಾಡಬೇಕಾಗಿರೋದು ಸರ್ಕಾರಗಳು. ಆ ಕಾರಣಕ್ಕೆ ಸರ್ಕಾರಗಳಿಗೆ ಇಲ್ಲಪ್ಪ, ನಾವು ಒಂದು ತೀರ್ಮಾನವನ್ನು ಈ ರೀತಿ ಜನವಿರೋಧಿಯಾಗಿ ಅಥವಾ ಕಾರ್ಮಿಕ ವಿರೋಧಿ ಇದೆ ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡಿ ಅಂತ ಕೆಲಸ ಕೈ ಹಾಕಬಾರ್ದು. ಖಾಸಗೀಕರಣ ಮೊದಲು KPCL ಅಂತ ಮಾಡಿದ್ರು, ಮೊದಲು KEB ಅಂತ ಮಾಡಿದ್ರು, ಇದು ಮೊದಲಿಂದನು. ನಂತರ KPTCL ಅಂತ ಮಾಡಿದ್ರು. ನಂತರ ಈಗ ಖಾಸಗೀಕರಣ ಮಾಡಿ ರೈತರ ಇದು ನಮ್ಮ ಈ ಬೆಳಕು ಕೊಡುವಂಥ ನಮ್ಮ ಕಾರ್ಯಕರ್ತರು KEBಗೆ ವರ್ಕರ್ಗಳನ್ನ ಹಾಳು ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಸೂರ್ಯ ಯಾವ ರೀತಿ ಮುಖ್ಯನೋ ಅದೇ ರೀತಿ ನೀವುಗಳು ಸಹ ನಮ್ಮ ಪ್ರತಿ ಮನೆಯಲ್ಲಿ ಬೆಳಕು ಕೊಡುವಂಥ ಸೂರ್ಯ ದೇವರಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಲೇ ನಾವು ಖಾಸಗೀಕರಣ ನಾವು ಮಾಡಿಬಿಡ್ತೀವಿ. ಈಗಾಗಲೇ ಅದಾನಿ ಅಂಬಾನಿ ಆಯಿತು, ಈಗ ಟಾಟಾ ಕಂಪನಿ ಅವನು ಬಂದವನೇ. ಈ ಟಾಟಾ ಕಂಪನಿ ಅವನು ಇನ್ನೇನು ಮಾಡ್ತಾನೋ, ಇಡೀ ದೇಶನ ಕೊಳ್ಳೆ ಹೊಡ್ಕೊಂಡು ಹೋಗವನೇ ಅದಾನಿ ಅಂಬಾನಿ. ಈ ಟಾಟಾ ಕಂಪನಿ ಅವನು ಇನ್ನೆಷ್ಟು ಮಾಡಿದನೋ. ಈಗ ಕಾಂಗ್ರೆಸ್ ಈಗಾಗಲೇ ಸ್ವತಂತ್ರ ಬಂದ ಮೇಲೆ ಟಾಟಾ ಕಂಪನಿ ಬಂದು ಇಡೀ ರಾಜ್ಯನ ಬಲಿಪಶು ಮಾಡ್ತು. ಈಗ ಸ್ಟಾರ್ಟ್ ಆಗಿದೆ ಟಾಟಾ ಕಂಪನಿ ಇದು KEBನ ನಾವು ಗುತ್ತಿಗೆಗೆ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಸಾಧ್ಯವಾಗದಂಥ ಮಾತುಗಳು. ಈಗಾಗಲೇ ರೈತ ಸಂಘಟನೆ, ದಲಿತ ಸಂಘಟನೆ ಒಕ್ಕೂರಲಾಗಿ ಮಾಡಿದ್ರೆ ಇವರು ಟಾಟಾ, ಬಿರ್ಲಾ
ಅದಾನಿ ಅಂಬಾನಿ ಎಲ್ಲರನ್ನು ಓಡೋಗ್ಬೇಕಾಗುತ್ತದೆ. ಅದರಿಂದ ನಾವು ತಮ್ಮಗಳಿಗೆ ನಾವು ಸಹಕಾರ ಕೊಡ್ತೀವಿ, ನೀವು ಸಹ ನಮಗೆ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟು ನಿಮ್ಮಗಳಿಗೆ ಯಾವುದೇ ರೀತಿಯಂಥ ಕುಂದುಕೊರತೆ ಬರದೇ ಇರೋಂಗೆ ನಾವು ನೋಡ್ಕೊಳ್ತೀವಿ. ನೀವು ಬೆಳಕು ಕೊಡುವ ದೇವರುಗಳು, ನೀವು ಬೆಳಕು ಕೊಡುವ ದೇವರು. ಈ ದೇವರುಗಳನ್ನ ನಾವು ಕಾಪಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ, ಈಗಾಗಲೇ ಸ್ವತಂತ್ರ ಬಂದ ಮೇಲೆ ಎಷ್ಟು ಹಳ್ಳಿಗಳಿಗೆ ಕರೆಂಟ್ ಇತ್ತು? ಬ್ರಿಟಿಷ್ ಅವರ ಕಾಲದಲ್ಲಿ 7 ಹಳ್ಳಿಗಳಲ್ಲಿತ್ತು. ಬರೀ 7 ಹಳ್ಳಿ ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ದು. ತದನಂತರ ಇಡೀ ಸಮುದಾಯನ ಸೃಷ್ಟಿ ಮಾಡಿ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಮಾಡಿ ಇಡೀ ಮನೆಗೂ ಬೆಳಕು ಕೊಡುವಂತ ಮಹಾದೇವರುಗಳಾಗಿ ನೀವು ನಿಂತಿದ್ದೀರಿ. ಆದ್ರಿಂದ ಈಗಾಗಲೇ ಇಂಧನ ಸಚಿವರು ಇದ್ದಾರೆ, ಈಗ KJ ಜಾರ್ಜ್ ಅಂತ, ಅವ್ರ ಹತ್ರನೂ ನಾವು ರೈತ ಸಂಘ ಮತ್ತು ದಲಿತ ಸಂಘ ಹೋಗಿ ನಾವು ಒಂದು ಮೆಮೊರಂಡಮ್ ಕೊಡ್ತೀವಿ. ನಾವು ಖಾಸಗೀಕರಣಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ನಮ್ಮ ವರ್ಕರ್ಗಳನ್ನ ಯಾರನ್ನೂ ತೆಗಿಬಾರ್ದು, ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ತೀವಿ. ನಾವು ಈಗಾಗಲೇ ನಾವು ಮೊನ್ನೆ ರೀಸೆಂಟ್ ಒಂದು 8-10 ದಿನದಲ್ಲೇ ನಾವು ಅದ್ರ ಬಗ್ಗೆ ಇಂಧನ ಸಚಿವರ ಹತ್ರ ಸ್ವಲ್ಪ ಮಾತಾಡಿದ್ದೀವಿ. ನಾವು ಅವ್ರ ಮನೆಗೆ ಹೋಗಿ ಈ ಥರ ಖಾಸಗೀಕರಣ ಕೊಡ್ತಾ ಇದ್ದಾರೆ ಅಂತಾರೆ. ಯಾರಪ್ಪ ಹೇಳಿದ್ದು ಅಂತ ಹೇಳಿದ್ರು. ನೋಡಿ, ಈ ರೀತಿ ಬೆಳ್ಕೊಂಡು ಬೆಳ್ತಾ ಇದೆ. ಖಾಸಗೀಕರಣಕ್ಕೆ ನಾವು ಯಾರೂ ತಲೆ ಬಗ್ಗೋದು ಬೇಡ. ನೀವುಗಳು ಹೋರಾಟ ಮಾಡಬೇಕು. ನಿಮ್ಮದು ಇಡೀ ಲಕ್ಷ ಜನ ಇದ್ದಾರೆ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ, KPTCಯಲ್ಲಿ ಲಕ್ಷಾಧಿಪತಿ ಜನ ಇದ್ದಾರೆ. ಇವನ್ನೆಲ್ಲ ಸೇರಿಸಿ ನೀವು ಒಂದು ಹೋರಾಟ ಮಾಡಿ. ನಾವು ರೈತ ಸಂಘದಿಂದ ಒಂದು ಹೋರಾಟ ಮಾಡ್ತೀವಿ, ದಲಿತ ಸಂಘದಿಂದ ಹೋರಾಟ ಮಾಡಿ ಈ ಸರ್ಕಾರನ ವಜಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಹೇಳ್ತಾ ಇದ್ದೀನಿ ಕೇಳ್ರಿ, ಯಾವುದೇ ಕಾಂಗ್ರೆಸ್ ಆಗ್ಬೋದು, ಯಾವುದೇ BJP ಆಗ್ಬೋದು, ಯಾವುದೇ JDS ಆಗ್ಬೋದು, ಯಾವುದಕ್ಕೂ ನಾವು ತಲೆ ಕೆಡಬಾರ್ದು. ಇದು ನಮ್ಮ ಮೂಲಭೂತ ಸೌಕರ್ಯ ನಮಗೆ ಬೇಕು. ನಾವು KPTCLನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾವು ಖಾಸಗೀಕರಣ ಕೊಡಲ್ಲ ಅಂತ ಹೇಳಿ ನಾವು ಒಕ್ಕೂರಲಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯನಿರ್ವಾಹಕ ಇಂಜಿನಿಯರ್ ಸರ್ ಹಾಗೂ ಎಲ್ಲ ಹಂತದ ಕಿಸಾನ್ ಸಂಘ ಹಾಗೂ ಎಲ್ಲ ರೈತ ಸಂಘದ ವಿವಿಧ ಹಂತದ ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಹಂತದ ಅಧಿಕಾರಿ ನೌಕರರೇ ಹಾಗೂ ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರಿಗೂ ಈಗಾಗಲೇ ನಮ್ಮ ಹಿರಿಯರು ಹಾಗೂ ಎಲ್ಲ ಹೋರಾಟಗಾರರು ಏನು ಇವತ್ತು ಖಾಸಗೀಕರಣ ಆಗ್ತೈತೆ ಇದರ ಅರಿವು ತಮಗಿಂತ ಹೆಚ್ಚಾಗಿ ಅವರೇ ತಿಳ್ಕೊಂಡು ತಮಗೆಲ್ಲ ಎಜುಕೇಟ್ ಮಾಡಿದ್ದಾರೆ. ಇದರ ಅರ್ಥ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರ ಭವಿಷ್ಯ ಹಾಗೂ ಈ ರಾಜ್ಯಕ್ಕೆ ಏನಾಗುತ್ತೆ ಅನ್ನೋದ ಅರಿವು ಅವರಿಗೆ ನಮಗಿಂತ ಹೆಚ್ಚಾಗಿ ಅವರಿಗೆ ಬಂದಿದೆ. ಇವರೆಲ್ಲರ ಸಪೋರ್ಟು ನಮಗಿರುತ್ತೆ. ನಾವು ಇನ್ನು ಉಳಿದಿರೋ 3 ದಿನಗಳು ನಮಗೆ ಕಾಲಾವಕಾಶ. ಈಗ ಭಾನುವಾರ ಬಂದಿದೆ, ಅದು ಬಿಟ್ಟರೆ ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟೇ. ಸೊ ನಾವೇನಂತ ಹಿಂದೆ ಬಂದಿತ್ತು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ನಾವಿನ್ನು ಉಳಿದಿರೋದು 3 ದಿನಗಳಲ್ಲಿ ನಮ್ಮ ಶಕ್ತಿ ಏನು, ನಮ್ಮ ಅಳಿವು ಏನು, ಇದನ್ನ ನಾವು ತೋರಿಸ್ಕೊಳ್ಳಬೇಕು. ನಾವು 23 ಆದ್ಮೇಲೆ ಏನೇ ಹೋರಾಟ ಕೈಗೊಂಡ್ರು ಕೂಡ, ಆಕ್ಷೇಪಣೆ ನಾವು ಸಲ್ಲಿಸ್ತೀವಿ ಅಂದ್ರೂ ಕೂಡ ಅವರು ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಡೋದಿಲ್ಲ. ಏನು ಇವಾಗ ಕಾಲಾವಕಾಶ ಕೊಟ್ಟಿದ್ದಾರೆ, 1 ತಿಂಗಳಲ್ಲಿ ನಾವು ಹೆಚ್ಚು ಸಾರ್ವಜನಿಕರಿಂದ, ರೈತರಿಂದ, ಈ ವಿವಿಧ ರೀತಿಯ ಸಂಘಟನೆಯವರಿಂದ ನಾವು ಆಕ್ಷೇಪಣಾ ಅರ್ಜಿಗಳನ್ನ ತೆಗೆದುಕೊಂಡು ಹೋಗಿ ಅವರಿಗೆ ನಾವು ಅರಿವು ಮೂಡಿಸ್ಬೇಕು. ಏನಂತ ಅಂದ್ರೆ, ಈಗ ಇಲ್ಲಿ ಬಂದಿರೋರಿಗೆ ಗೊತ್ತು, ಆದ್ರೆ ಮನೇಲಿರ್ತಕ್ಕಂಥ ಏನು ಗೃಹಿಣಿಯರು ಇರ್ತಾರೆ ಮತ್ತೆ ರೈತರುಗಳಿರ್ತಾರೆ ಅವರಿಗೆಲ್ಲ ನಾವು ತಿಳಿಸ್ಬೇಕು. ಇನ್ನು ಮುಂದೆ ನಿಮಗೆ ಸರ್ಕಾರದಲ್ಲಿದ್ರೆ ಏನು ಸವಲತ್ತು ಸಿಗ್ತಾ ಇತ್ತು, ಸರ್ಕಾರೇತರ ಖಾಸಗಿ ಕಂಪ್ನಿಯವ್ರು ಬಂದ್ರೆ ಏನು ಬರುತ್ತೆ ಅಂತ. ನಾನು ಹೆಚ್ಚಿನ ಕಾಲಾವಕಾಶ ತೆಗೆದುಕೊಳ್ಳಿಲ್ಲ, ಒಂದೆರಡು ಸಮಜಾಯಿಷನ್ನು ಕೊಡ್ತೀನಿ. ಈಗ ನಾವೆಲ್ಲರೂ ಮೈಸೂರು ಭಾಗದವರು ಹೆಚ್ಚಾಗಿರ್ತೀವಿ. ಇಲ್ಲಿ ಏನು ಖಾಸಗೀಕರಣ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ದಸರಾ ನಡೀತಾ ಇರುತ್ತೆ ವರ್ಷಕ್ಕೊಂದ್ಸಲ. ನಾವೆಲ್ಲರೂ ಸರ್ಕಾರಿ ಬಸ್ಸಲ್ಲಿ ಸರ್ಕಾರ ಒಂದು 200 ರೂಪಾಯಿ 150 ರೂಪಾಯಿ ಫಿಕ್ಸ್ ಮಾಡಿರುತ್ತೆ. ಸರ್ಕಾರ KSRTC BMTC ಬಸ್ಗಳಲ್ಲಿ ನಾವು ಮೈಸೂರಿಗೆ ಹೋಗೋದಕ್ಕೆ. ಅದೇ ಖಾಸಗೀಕರಣ ಅಂದ್ರೆ ಏನು ಡಿಫ್ರೆನ್ಸ್ ಅಂದ್ರೆ, ಅವ್ನು ನೋಡ್ತಾನೆ ಇಲ್ಲೊಂದು 500 ಜನ ಇದ್ದಾರೆ, ನನ್ನ ಹತ್ರ 2 ಬಸ್ ಇದೆ, ನಾನು ಇವ್ರನ್ನ ಉಪಯೋಗಿಸ್ಕೊಂಡು ಹೆಂಗ್ ಲಾಭ ಮಾಡ್ಬೋದು ಅಂತ ಅವನು ಒಂದು ಐಡಿಯಾ ಮಾಡ್ತಾನೆ. ಅವನು 2 ಬಸ್ಸಿಗೆ 55 100 ಜನ ತುಂಬೋದು. ನಾನು ಯಾಕೆ 200 ರೂಪಾಯಿ ಫಿಕ್ಸ್ ಮಾಡಲಿ, 500 ರೂಪಾಯಿ ಫಿಕ್ಸ್ ಮಾಡ್ತೀನಿ, ಯಾರಾದ್ರೂ ಬೇಕಾಗಿರೋ ಹತ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲೇ ಇರಿ ಅಂತ ಹೇಳ್ತಾನೆ. ಆಗ ನಾವು ವಿಧಿಯಿಂದ ಏನ್ ಮಾಡ್ತೀವಿ, 500 ರೂಪಾಯಿ ಕೊಟ್ಟೇ ಹೋಗ್ಬೇಕು ನಾವು. ಅದೇ ಸರ್ಕಾರಿ ಬಸ್ಸಲ್ಲಿ 200 ರೂಪಾಯಿ ಅಂದ್ರೆ 200 ರೂಪಾಯಿ ಅಷ್ಟೇ ನಾವು ಪಾವತಿ ಮಾಡಕ್ ಸಾಧ್ಯ. ಮೇಲೆ ನಾವು ಕೊಟ್ಟರು ಅವ್ನು ಇಸ್ಕೊಂಡು ಟಿಕೆಟ್ ಕೊಡೋದಿಲ್ಲ ಅಲ್ವಾ. ಅದೇ ರೀತಿ
ಸರ್ಕಾರ ಕಂಪ್ನಿಗಳೇನಾದ್ರೂ ನಮ್ದು ಎಸ್ಕಾಮ್ಸ್ಗಳಿದ್ರೆ ನಾವು ಏನ್ ಸರ್ಕಾರ ಫಿಕ್ಸ್ ಮಾಡುತ್ತೆ ಅಷ್ಟೇ ನಾವು ವಿದ್ಯುತ್ ದರ ಪಾವತಿ ಮಾಡ್ಬೇಕಾಗತ್ತೆ ಅಂತ ನೀವು ಗ್ರಾಹಕರಿಗೆ ಅರಿವು ಮೂಡಿಸ್ಬೇಕು. ಅವಾಗ ಅವರು ಅರಿವಿಗಾಗುತ್ತೆ. ಇಲ್ಲಾಂದ್ರೆ ಈಗ ಆಲ್ರೆಡಿ ನಾವು 5-6 ಸ್ಟೇಟ್ಗಳಲ್ಲಿ ನಾವು ಏನ್ ಪ್ರೈವೇಟೈಸೇಷನ್ ಟಾಟಾ, ಅದಾನಿ, ಅಂಬಾನಿ, ಟೊರೆಂಟೊ ಏನು ಅವರು ಹೆಚ್ಚಿನ ಶುಲ್ಕ ವಿಧಿಸಿದಾರಲ್ಲ ಯೂನಿಟ್ಗಳಿಗೆ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಬರುತ್ತೆ. ನಮ್ಮ ಅಸ್ತಿತ್ವನೂ ಹೋಗುತ್ತೆ, ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ. ಇದನ್ನ ನಾವೆಲ್ಲರೂ ಮನಗಂಡು ದಯಮಾಡಿ ಇನ್ನು ಉಳಿದಿರ್ತಕ್ಕಂಥ 3 ದಿನಗಳಲ್ಲಿ ಆನ್ಲೈನ್ ಮುಖಾಂತರ ಆಕ್ಷೇಪಣೆ ಸಲ್ಲಿಸಕ್ಕೆ ಅವಕಾಶ ಇದೆ. ನಾವು ಮಿಂಚಿ ಹೋದಾದ್ಮೇಲೆ ನಾವೇನೇ ಸಲ್ಲಿಸಿದ್ರು ಅದಕ್ಕೆ ಫಲ ಇರೋದಿಲ್ಲ ಅಂತ ಹೇಳ್ತಾ ಈ ನನ್ನ 2 ಮಾತು ಅವಕಾಶ ಮಾಡಿದಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸ್ನೇಹಿತರೆ, ಈ ಒಂದು 14-15 ಪ್ರಕಾರ ಏನು ನಮ್ಮ ಸಂವಿಧಾನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅವಾಗೇನೋ ಈ ಕಾಯ್ದೆನ ತಂದು ಅದ್ರ ಪ್ರಕಾರ ಯಾರೇ ಒಬ್ಬ ಖಾಸಗಿ ವ್ಯಕ್ತಿಗಳು ಬಂದ್ಬಿಟ್ಟು ಕೂಡ ಅವ್ರದೇ ಒಂದು ಕಂಪನಿಗಳನ್ನ ಒಂದು ಪ್ರೈವೇಟ್ ಅಲ್ಲಿ ತಂದ್ಬಿಟ್ಟು ನಡೆಸ್ಬೋದು ಅಂತ ಏನ್ ಆಕ್ಟ್ ತಂದಿದ್ರು, ಆ ಆಕ್ಟ್ ಪ್ರಕಾರ ಇವತ್ತಿನ ದಿನ ಏನು ನಮ್ಮ ಟಾಟಾ ಪವರ್ ಅವರು ಒಂದು ನಮ್ಮ ಬೆಸ್ಕಾಂ ನಲ್ಲಿ ಏನ್ ಪ್ಯಾರಲಲ್ ಯಾವ ರೀತಿ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ನಾವು ನಡೆಸ್ಕೊಡ್ತೀವಿ ಅಂತ ಇವತ್ತೇನು ಅರ್ಜಿ ಸಲ್ಲಿಸಿದರು. ಆ ಅರ್ಜಿಯ ವಿರುದ್ಧವಾಗಿ ನಮಗೆ ಆಕ್ಷೇಪಣೆ ಸಲ್ಲಿಸಲು ಕೇವಲ ಇನ್ನು 1 ದಿನದ ಮಾತ್ರ ಸಮಯ ಇರುತ್ತೆ ಸ್ನೇಹಿತರೆ. ಇವಾಗ ಆಲ್ರೆಡಿ ನಮ್ಮ ಸಾಹೇಬರು ಹೇಳಿದ್ರು, ನಮ್ಮ ಕಂಪನಿನಲ್ಲಿ 50,000 ಜನ ನೌಕರರಿದ್ದೇವೆ. 50,000 ಜನ ನೌಕರಕ್ಕೆ ಅವ್ರದೇ ಒಂದು ಕುಟುಂಬ ವರ್ಗದಲ್ಲಿ ವಿಸ್ತರಿಸಿದ್ರೆ ಹತ್ರ 2-2.5 ಲಕ್ಷ ಜನ ನಾವು ನಮ್ಮದೇ ಸದಸ್ಯರಾಗ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಏನು ಈ ಕೊನೆ ದಿನ ಇದೆಯಲ್ಲ, ಈ ಕೊನೆ ದಿನದಲ್ಲಿ ಇವತ್ತಿಂದ ಹಿಡಿದು ಎಲ್ಲರೂ ಕೂಡ ಈ ಆಕ್ಷೇಪಣೆಗಳನ್ನ ಎಲ್ಲ ಅರ್ಜಿಗಳನ್ನ ತಮ್ಮ ವ್ಯಾಪ್ತಿಗಳಲ್ಲಿ ಬರೀ ನಮ್ಮದೇ ಅಂತಕ್ಕಂತಲ್ಲ, ಎಲ್ಲ ರೈತರ ಹತ್ರ ಹೋಗ್ಬಿಟ್ಟು, ಉದ್ಯಮಿಗಳ ಹತ್ರ ಹೋಗ್ಬಿಟ್ಟು, ಹಾಗೂ ನಮ್ಮ ವಿವಿಧ ಸಂಘಟನೆಗಳಲ್ಲಿ ಹಾಗೂ ನಮ್ಮ ಲೋಕಲ್ ಬಾಡೀಸ್ ಲೀಡರ್ಸ್ ಇರ್ತಾರೋ ಅವ್ರಿಗೆಲ್ಲರೂ ನಾವು ಕೂಡ ಮತ್ತೊಮ್ಮೆ ಒಂದು ಎಜುಕೇಟ್ ಅನ್ನ ಮಾಡೋಣ ಸ್ನೇಹಿತರೆ. ಅದು ಹೇಳಿದ ರೀತಿ ಇವತ್ತಿನ ದಿನ ಏನು ಯಾವುದೇ ಒಂದು ಪವರ್ ಹೋದ್ರು ಕೂಡ ನಮ್ಮ ಲೋಕಲ್ ನಾಯಕರುಗಳು ಮಾತಾಡ್ತಾರೆ, ಪವರ್ ಇಲ್ಲಪ್ಪ ನಾವು ಪವರ್ ಕೊಡಿ ಸರ್ ಅಂತ ಮಾತಾಡ್ತಾರೆ. ಅದೇ ಒಂದು ಖಾಸಗಿ ಕಂಪನಿಯವ್ರು ಬಂದ್ರೆ ಕೂಡ ಅವ್ರ ಅಸ್ತಿತ್ವ ಕೂಡ ಏನು ಕೂಡ ಇರೋದಿಲ್ಲ, ಸುಮ್ಮನೆ ಹೆಸರಿಗಷ್ಟೇ ಒಬ್ಬ ಲೀಡರ್ಸ್ ಕೂಡ ಆಗಿರ್ತಾರೆ ಸ್ನೇಹಿತರೆ. ಅದನ್ನು ಕೂಡ ಅವರಿಗೆ ಒಂದು ಮನವರಿಕೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಇಲಾಖೆಯಲ್ಲಿ ನಮ್ಮ ಸ್ಯಾಂಕ್ಷನ್ ಪೋಸ್ಟ್ ಇರೋದು 85,000 ಸ್ಯಾಂಕ್ಷನ್ ಪೋಸ್ಟ್ ಇದೆ ಸ್ನೇಹಿತರೆ. ಇವಾಗ ಕೇವಲ ಒಂದು 55% 45,000 ಜನ ಮಾತ್ರ ನಾವಿಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಹಾಗೂ ಕರ್ತವ್ಯ ಯಾವ ರೀತಿ ನಿರ್ವಹಿಸ್ತಾ ಇದ್ದೇವೆ ಹಗಲು ರಾತ್ರಿ ಅಂದ್ರೆ ನಾವು ನಮ್ಮ ಸಂಸ್ಥೆಗೋಸ್ಕರ ಶ್ರಮಿಸ್ತಾ ಇದ್ದೇವೆ ಸ್ನೇಹಿತರೆ. ಇದರಿಂದ ನಮ್ಮ ಸಂಸ್ಥೆಗೆ ಯಾವುದೇ ರೀತಿಯ ಒಂದು ನಷ್ಟ ನಮ್ಮ ನೌಕರರಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ಯಾವುದೇ ರೀತಿ ನಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ಗಂಟಾರೋಷ ಹೇಳ್ತಾ ಇದ್ದೀನಿ. ನಮ್ಮ ಏನು ಅಲ್ಲಿ ಮ್ಯಾನೇಜ್ಮೆಂಟ್ ಗಳಲ್ಲಿ ಕೂತ್ಕೊಂಡಿದ್ರು ಅವರು ನಮ್ಮ ಕಂಪನಿಯಲ್ಲಿ ಇಲ್ಲದ ಸಲ್ಲದ ಯಾವುದೋ ಒಂದು ಪ್ರಾಜೆಕ್ಟ್ಗಳನ್ನ ಮಾಡ್ಬಿಟ್ಟು ನಮ್ಮ ಕಂಪನಿಯಲ್ಲಿ ಇವತ್ತಿನ ನನ್ನ ನಷ್ಟಕ್ಕೆ ಒಂದು ದೂಡಿದ್ದಾರೆ. ಅದನ್ನ ತಂದ್ಬಿಟ್ಟು ನಮ್ಮ ಎಂಪ್ಲಾಯ್ಸ್ಗಳ ಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಆಗ್ತಾ ಇದ್ರೆ ಅದರ ಯಾವುದೇ ಕಾರಣಕ್ಕೂ ಈ ನಮ್ಮ ಒಕ್ಕೂಟ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮ್ಮ ಎಲ್ಲ ನೌಕರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಮ್ಮ ಒಂದು ಈ ಸಂಸ್ಥೆಗೋಸ್ಕರ ಹಗಲು ರಾತ್ರಿ ಅಂತ ಕೂಡ ಶ್ರಮಿಸ್ತಾ ಇದ್ದಾರೆ ಸ್ನೇಹಿತರೆ. ಹಂಗಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಒಂದು ಸಂವಿಧಾನದಲ್ಲಿ ಒಂದು ಕರೆಕ್ಟ್ ಆಗಿ ಹೇಳಿದ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ವಿದ್ಯುತ್ ವಿತರಣಾ ಕಂಪನಿಗಳು ಖಾಸಗೀಕರಣವರಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಹಂಗಾಗಿ ಅವರೇನು ಆಗಿರ್ತಕ್ಕಂಥ ಅವರ ಒಂದು ಸಂವಿಧಾನದಲ್ಲಿ ತಿಳಿಸಿರ್ತಕ್ಕಂಥ ಅದನ್ನು ಕೂಡ ನಾವೆಲ್ಲರೂ ಅದ್ರ ವಿರುದ್ಧವಾಗಿ ಏನು ಖಾಸಗೀಕರಣ ಕಂಪನಿಗಳು ಏನ್ ಬಂದಿದವೋ ಅದ್ರ ವಿರುದ್ಧವಾಗಿ ನಾವೆಲ್ಲ ಮತ್ತೆ ಹೋರಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸ್ನೇಹಿತರೆ, ಇದು ಕೇವಲ ಒಂದು ನಮ್ಮದೇ ಒಂದು ಕಚೇರಿಯ ಕಾಂಪೌಂಡ್ ಮಾಡ್ತಕ್ಕಂಥ ಒಂದು ಬರೀ ದ್ವಾರಸಭೆ ಸ್ನೇಹಿತರೆ. ಮುಂದಿನ ದಿನದಲ್ಲಿ ಈ ನಮ್ಮ ಒಕ್ಕೂಟದಿಂದ ನಮ್ಮ KEB ಅಸೋಸಿಯೇಷನ್ ನಮ್ಮ ಧನಂಜಯ ಸಾಹೇಬರು ಕೂಡ ಇದ್ದಾರೆ, ಹಾಗೂ ಎಲ್ಲ ಒಕ್ಕೂಟದ ಬೀಳುವಂತ ಪದಾಧಿಕಾರಿಗಳು ಸ್ನೇಹಿತರೆ. ಏನು 23ನೇ ತಾರೀಕು ಆಕ್ಷೇಪಣೆ ಸಲ್ಲಿಸಿದ ಮೇಲೆ ಈ ಒಂದು ಹೋರಾಟ ಯಾವ ರೀತಿ ತಿರುಗುತ್ತನ್ನೋದು ಯಾರಿಗೂ ತಿಳಿದಿರೋ ವಿಚಾರ. ನಮ್ಮ ಒಕ್ಕೂಟದ ಮೇಲೆ ನಾಯಕರುಗಳೆಲ್ಲ ಅವರು ಲೆವೆಲ್ ಅಲ್ಲಿ ಏನ್ ಮಾಡ್ಬೇಕು, ಎಲ್ಲಾ ರೀತಿಯ ಎಲ್ಲಾ ಸಂಘಟನೆಗಳನ್ನ ಒಗ್ಗೂಡಿಸಿ ಅಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ನಮ್ಮ CM ಆಗಿರ್ಬೋದು ಅವರೆಲ್ಲರೂ ಕೂಡ ಭೇಟಿ ಮಾಡಿ ಈ ಖಾಸಗೀಕರಣ ಯಾವುದೇ ಕಾರಣಕ್ಕೂ ಕೂಡ ಬರೋದು ಬೇಡ ಸರ್ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಏನ್ ಕರೀತಕ್ಕಂತ ನೆಕ್ಸ್ಟ್ ಯಾವ ರೀತಿ ಕರೀತಾರೋ, ಯಾವ ಟೈಮಲ್ಲಿ ಯಾವ ರೀತಿ ಸಂಘಟನೆಗಳನ್ನ ಒಕ್ಕೂಟಕ್ಕೆ ಒಂದು ಈ ರೀತಿ ಸಂಘಟನೆ ಮಾಡಿ, ಈ ರೀತಿ ನೀವೊಂದು ಮೀಟಿಂಗ್ ಮಾಡಿ, ಧಾರಸಭೆಗಳನ್ನ ಮಾಡಿ, ಇಲ್ಲ ಪ್ರತಿಭಟನೆಗಳನ್ನ ಮಾಡಿ ಅಂತ ಹೇಳ್ತಾರೋ ಅದೆಲ್ಲರೂ ಕೂಡ ನಾವು ಬದ್ಧರಾಗಿರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಧಾರಸಭೆಗೆ ಬಂದು ಈ ಧಾರಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಧನಂಜಯ ಸರ್ಗೆ ಮಾತಾಡೋ ಅವಕಾಶ ಮಾಡ್ಕೊಂಡು ಧನಂಜಯ ಸರ್ ಅವರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಂಘ ಎಲ್ಲ
ಎಲ್ಲ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಿಂತಿದ್ದೀರಿ. ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಟೈಮ್ ಆಗ್ತದೆ. ಹಾಗೆ ನಾವೆಲ್ಲ ಗೊತ್ತಿದೆ ಇವತ್ತಿನ ದಿವಸ ಯಾಕೆ ಸೇರಿದ್ದೀವಿ ಅಂತ ಅನ್ನೋದು ನಿಮಗೆಲ್ಲ ಅರಿವಿದೆ. ಆದರೆ ನನಗೆ ಅನ್ನಿಸ್ತಾ ಇದೆ ಇವತ್ತು ಜನ ಇವರು ನಿಮ್ಮ ಆಸಕ್ತಿ ನೋಡಿದ್ರೆ ಎಲ್ಲ ಒಂದು ಕಡೆ ನೀವು ಟಾಟಾ ಪ್ರವಾಸಿ ಅಂತ ಅನ್ನಿಸ್ತಿದೆ. ನೀವೆಲ್ಲರೂ ಸ್ವಲ್ಪ ಮುಂಚೂಣಿಯಲ್ಲಿ ಜೋಶ ಇಲ್ಲ. ಒಂದ್ಸತಿ ಕೂಗ್ರಪ್ಪ, ಒಂದ್ಸತಿ ಕೆಪಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್, ಕೆಪಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ ಯಾರೇ ಬರಲಿ, ಕೆಪಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್. ಹಾಗೆ ಪವರ್ ಇದೆ. ಓಕೆ, ನಾವೆಲ್ಲ ಪವರ್ನೆಸ್ಸಲ್ಲಿ ಇದ್ದೀವಿ. ಪವರ್ ಇದೆ ನಮ್ಮ ಜೊತೆಲಿ. ಹಾಗೇನೆ ಸೊ ಇವತ್ತಿನ ದಿವಸ ನಿಮಗೆಲ್ಲ ಗೊತ್ತಿದೆ ನಮ್ಮ 3 ಕಂಪ್ನಿಗಳಾಗಿ ಮೊದಲು ಅವ್ರು ಹೇಳಿದ್ರು ಮೈಸೂರು ಎಲೆಕ್ಟ್ರಿಸಿಟಿ ಕಂಪನಿಯಿಂದ ಹಿಡಿದು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, ಅದ ನಂತರ KPTCL, ಅದ ನಂತರ ಎಸ್ಕಾಂಗಳು, ಈ ಥರ ವಿಭಾಗ ಆದಮೇಲೆ ನಾವು ಸ್ವಲ್ಪ ಮಾತಾಡ್ಬೇಕು. ಈ ವಿತರಣಾ ಕಂಪನಿಗಳು ನಿಮ್ಗೆ ಗೊತ್ತಿರುವಾಗೆ 1950ರಿಂದ ಇಲ್ಲಿವರೆಗೂ ನಾವು ನಿಮಗೆ ಇಲ್ಲಿಗೆ ಈ ಚಂದಾಪುರ ಅಂದರೆ ಆನೇಕಲ್ಗೆ 2 ಫೀಡ್ರ್ ಬರ್ತಾಯಿತ್ತು. 2 ಫೀಡ್ರು. ಯಾವಾಗ? ಇವತ್ತು 272 ಫೀಡ್ರ್ ಇದೆ, 14 ಸ್ಟೇಷನ್ ಇದೆ, 220 kV ಸ್ಟೇಷನ್ 3 ಇವೆ. ಇದೆಲ್ಲ ಡೆವಲಪ್ ಆಗೋಗಿದೆ. ಇವತ್ತು 5,5 ಲಕ್ಷ ಕನ್ಸ್ಯೂಮರ್ ಇದ್ದಾರೆ ಈಗ ಆನೇಕಲ್ನಲ್ಲಿ. ನಿಮಗೆ ಎಲ್ಲ ಗೊತ್ತಿದೆ ಸ್ವಿಗ್ಗಿ ಝೊಮ್ಯಾಟೊ, ಆ ರೈತರು ಕೆಲಸ ಮಾಡೋ ಜಾಗದಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಯಾವ್ದಾರ ಒಂದು ಹಳ್ಳಿ ಹೇಳಿ ಬರ್ತಾರಾ? ಬರಲ್ಲ. ಓಲಾ ಮತ್ತು ಊಬರು ಯಾವುದೋ ರೈತರಿಗೆ ತೊಂದರೆ ಆಗಿದ್ರೆ, ಇಲ್ಲ ಯಾರೋ ಹಳ್ಳಿಯವರಿಗೆ ತೊಂದರೆ ಆಗಿದ್ರೆ ಊಬರ್ ಅರ್ಜೆಂಟ್ ಕರಿಬೇಕು ಅಂತ ಅಂದ್ರೆ ಬರ್ತಾರಾ? ಬರಲ್ಲ. ನಾವು ನಿಮಗೆಲ್ಲ ಗೊತ್ತಿದೆ. ನೀವು ಇವತ್ತು ಯಾಕೆ ಸೇರಿದ್ದೀವಿ ಅಂತ ಅಂದರೆ ನಿಮಗೆ ಅರಿವು ಮೂಡಿಸ್ಬೇಕು. ನೀವುಗಳೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಕೆಲಸಗಳು ಎಲ್ಲೂ ಹೋಗೋದಿಲ್ಲ. ನಮ್ಮ ಕೆಲಸದ ನಾವು ಇಲ್ಲಿ ಬಂದಿರೋದು ನಿಮಗೆಲ್ಲ ನಮ್ಮ ಆಗಲೇ ಹೇಳ್ತಾ ಇದ್ರು ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ನಾವು ಅಧಿಕಾರಿಗಳೆಲ್ಲ ಸಿಬ್ಬಂದಿಗಳ ರೀತಿಯಲ್ಲಿ ವರ್ಕ್ ಮಾಡಬೇಡಿ, ಜನ ಸೇವಕರ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು. ಅರ್ಥ ಆಯ್ತಾ? ನಾವು ಮುಂದಿನ ದಿನಗಳಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ KRC ಮುಂದೆ ಹೋಗ್ತೀವಿ. ಸರ್, ನಮ್ದು ಈ ಥರ ಕೆಲಸ ಮಾಡಿದ್ದೀವಿ, ನಾವು ವಿತರಣಾ ನಷ್ಟಗಳನ್ನ ಇಷ್ಟು ಕಡಿಮೆ ಮಾಡಿದ್ದೀವಿ, ನಾವು ಇದಕ್ಕೆ ನಮ್ಗಿಷ್ಟು ಹೊರೆ ಆಗಿದೆ, ಇಷ್ಟು ಪೈಸಾ ಜಾಸ್ತಿ ಮಾಡಿಕೊಡಿ ಅಂತ KRC ಮುಂದೆ ಹೋದ್ರೆ ಅವರು ಆಗೋದಿಲ್ಲ. ಪಾರದರ್ಶಕವಾಗಿ ನಾವು ತೋರಿಸ್ತೀವಿ. ಯಾವುದು 1 ರೂಪಾಯಿನೂ ಕೂಡ ನಾವೆಲ್ಲೂ ಕೂಡ ಮುಚ್ಚೋ ರೀತಿ ಇರೋದಿಲ್ಲ. ಆದರೆ ಖಾಸಗೀಕರಣ ಇದರಲ್ಲಿ ಬರ್ತಾ ಇರ್ತಕ್ಕಂಥ ಟಾಟಾ ಆಗಲಿ ಬೇರೆ ಯಾವುದೇ ಕಂಪ್ನಿಗಳಾಗಲಿ ಅವ್ರು ತೋರಿಸ್ತಾರ ಎಲ್ಲ ಇದನ್ನ ಹಿಡನ್ ಚಾರ್ಜಸ್ಗಳಿರ್ತವೆ. ನಿಮ್ಗೆ ಇದು ಉದಾಹರಣೆ ಹೇಳ್ತೀನಿ. ಬಾಂಬೆನಲ್ಲಿ 572 ಯೂನಿಟ್ ಒಂದು ನಮ್ಮ ಇದಕ್ಕೆ ಕಂಪೇರ್ ಮಾಡಿದ್ರೆ, ಬೆಸ್ಕಾಮ್ ಕಂಪೇರ್ ಮಾಡಿದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥ ಬಿಲ್ಲು, ನಾವು ಕೊಡ್ತಾ ಇರ್ತಕ್ಕಂಥ ಬಿಲ್ಲು ಎರಡಕ್ಕೂ ಇದು ಮಾಡಿದ್ರೆ ವ್ಯತ್ಯಾಸ ನೋಡಿದ್ರೆ 3,000 ರೂಪಾಯಿ ಹೆಚ್ಚು ಕನ್ಸ್ಯೂಮರ್ ಪೇ ಮಾಡಬೇಕಾಗುತ್ತೆ. ಇದು ಕನ್ಸ್ಯೂಮರ್ಗೆ ತಿಳಿಸ್ಬೇಕು. ನೀವ್ಯಾರು ಅದನ್ನ ಬಗ್ಗೆ ತಿಳುವಳಿಕೆ ಇಲ್ಲ ನಿಮ್ಗಳಿಗೆ. ನೀವು ಎಲ್ಲೋ ಒಂದ್ ಕಡೆ ಆ ನಮ್ಮ ಈ ಗ್ರಾಹಕರು, ನಮ್ಮ ಏನು ರೈತರಾಗ್ಲಿ ಎಲ್ಲ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳಿಗಾಗ್ಲಿ ಎಲ್ಲರಿಗೂ ಇದನ್ನ ವಿಷಯಗಳನ್ನ ತಿಳಿಸ್ಬೇಕು. ತಿಳಿಸ್ತಿದ್ರೇನೆ ಅವ್ರಿಗೆ ಅರಿವಾಗ್ತದೆ. ಇದು 3,000 ರೂಪಾಯಿ ನೀವು ಯೋಚನೆ ಮಾಡಿ ಯಾಕೆ ಕಟ್ಟಬೇಕು? ಈಗ ಅವರು ಈಗ ಆಲ್ರೆಡಿ ಬಾಂಬೆನಲ್ಲಿ ಮಾಡಿರ್ತಕ್ಕಂಥ ನೆಟ್ವರ್ಕ್ ಸುಮಾರು 12 ವರ್ಷ ಆಯಿತು ಅಂತ ಕಾಣುತ್ತೆ. ಅವ್ರಿಗೆ 51% ನೆಟ್ವರ್ಕ್ ಇನ್ನೂ ಇದು ಮಾಡಿಲ್ಲ. ನಮ್ಮ KRC ರೂಲ್ಸ್ ಪ್ರಕಾರ ಅವ್ರದ್ದೇ ಆದ ಜಾಲಗಳನ್ನ ಇಟ್ಕೊಂಡಿರ್ಬೇಕು, ಅಂದರೆ ನೆಟ್ವರ್ಕ್ಗಳು. ಆದರೆ ಸುಪ್ರೀಂ ಕೋರ್ಟ್ ಒಂದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ, ಮಾಡಿ ಅಂತ. ನಮ್ಮ ಇಡೀ ರಾಷ್ಟ್ರದಲ್ಲಿ 54 ಈ ಥರ ಕಂಪ್ನಿಗಳಿವೆ. ನಮ್ಮ ಇದರಲ್ಲಿ ನೋಡಿದ್ರೆ ನೀವು ಪಟ್ಟಿನಲ್ಲಿ ಅದರಲ್ಲಿ ನಮ್ಮ ಗೌರ್ಮೆಂಟ್ ಅಡಿಯಲ್ಲಿರ್ತಕ್ಕಂಥ ಸುಮಾರು ಕಂಪ್ನಿಗಳು ಟಾಪಲ್ಲಿದೆ. ನಾವೆಲ್ಲ ಒಂದು ಕಡೆ ಸಣ್ಣ ವ್ಯತ್ಯಾಸಗಳು, ನಾವು ಕಮ್ಯುನಿಕೇಷನ್ ಪ್ರಾಬ್ಲಮ್ ಇಂದ ನಾವು
ಹಿಂದೆ ಇದ್ದೀವಿ. ಆದರೆ ನೀವೆಲ್ಲ ನೋಡಿದ್ದೀರಿ, ಕಳೆದ 3 ತಿಂಗಳಿಂದ ಸತತವಾಗಿ ತಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಇವಾಗ ಯಾವ ರೀತಿ ಬದಲಾವಣೆಗಳಾಗಿದೆ, ಯಾವ ರೀತಿ ಕನ್ಸ್ಯೂಮರ್ಗಳು ಇವತ್ತು ನಿಮ್ಮ ಸಂತೋಷದಿಂದ ಇದ್ದಾರೆ, ನೀವೆಲ್ಲ ಕೆಲಸ ಮಾಡ್ತಾ ಇರೋದು ನಿಮಗೂ ಗೊತ್ತಿದೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಯಾವುದೇ ರೀತಿ ಅವಕಾಶಗಳು ಬಂದರೂ ಕೂಡ ನಾವು ಅದನ್ನು ಬಿಡೋದಿಲ್ಲ. ಅದನ್ನ ನಮ್ಮ ಗ್ರಾಹಕರಿಗೆ ಅವ್ರಿಗೆ ತಲುಪೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನಮ್ಮನ್ನ ಬಲಪಡಿಸಿ ಸರ್ಕಾರದವರು ಎಲ್ಲರೂ ನಮಗೆ ಯಾವುದು ಖಾಸಗೀಕರಣ ಮಾಡದೇನೆ ನಮ್ಮಗಳಿಗೆ ಮೂಲ ಸೌಕರ್ಯಗಳನ್ನ ಕಲ್ಪಿಸಿ ನಮಗೆ ಗ್ರಾಹಕರಿಗೆ ಏನು ಕೊಡಬೇಕು ಅದನ್ನ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. 100ಕ್ಕೆ 100 ಭಾಗ ನಾವು ಮಾಡ್ತೀವಿ. ಅವರು ನಮ್ಮ ಇದರಲ್ಲಿ ನಿಮ್ಗೆ ಗೊತ್ತಿದೆ, ಸಹಾಯವಾಣಿ ಇದೆ, ಅವರು ಆದಾಯವಾಣಿ ಅಂತ ಮಾಡ್ಕೊಳ್ತಾರೆ. ನಮ್ಮಲ್ಲಿ 191 ಫೋನ್ ಮಾಡಿದ್ರೆ ತಕ್ಷಣ ಯಾವುದೇ 24 ಗಂಟೆಯಲ್ಲಿ 24/7 ನಿಮ್ಮಲ್ಲಿ ಫೋನ್ ಮಾಡಿದ್ರೆ ಎನಿ ಟೈಮಲ್ಲಿ ಫೋನ್ ಮಾಡ್ತಾರೆ, ತಗೊಳ್ತಾರೆ. ಕಾಲ್ನ ತಕ್ಷಣನೇ ನಿಮಗೆ ಅವ್ರಿಗೆ ಮಾತಾಡೋದಕ್ಕೆ ನಮ್ಮ ವರ್ಗಾಯಿಸ್ತಾರೆ. ಕಾಲ್ನ ತಕ್ಷಣ ಅಟೆಂಡ್ ಮಾಡ್ತೀವಿ. ನೀವು ಮತ್ತೆ ಅವ್ರಿಗೆ ಏನಾರ ತೊಂದರೆ ಆದರೆ ಅವರೇ ಮತ್ತೆ ಮಾತಾಡ್ತಾರೆ, ನಮಗೆ ಕಮ್ಯುನಿಕೇಟ್ ಆಗ್ತದೆ. ಇದ್ರಲ್ಲಿ ಆಗುತ್ತಾ? ಯೋಚನೆ ಮಾಡಿ. ನಿಮ್ಮ ಇನ್ನೊಂದು ನಿಮ್ಮ ಸರ್ಕಾರ ನಾವು ಆವಾಗಲೇ ಕೇಳ್ತಾ ಇದ್ವು, ಕೇಂದ್ರ ಸರ್ಕಾರ ಮತ್ತೆ ಬ್ಯಾಂಕ್ಗಳೆಲ್ಲ ಎಲ್ಲ ಬ್ಯಾಂಕ್ಗಳನ್ನ ಲಾಸ್ ಆಗಿದೆ ಅಂತ ಅನ್ನೋದು ಹೇಳಿ, ಸಾಲಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಪ್ಯಾರಲ್ ಆಗಿ ಜಾಸ್ತಿ ಆಪರೇಷನ್ ಇದಾಗ್ತಾ ಇದೆ ಅಂತ ಹೇಳಿ ಮರ್ಜ್ಗಳು ಮಾಡಿದ್ರು. ನಮ್ಮ ಕಂಪ್ನಿಗಳನ್ನ ಸುಮಾರು ಕಂಪ್ನಿಗಳಿವೆ, ಎಸ್ಕಾಮು, ಸೆಸ್ಕು, ಬೆಸ್ಕಾಮು, ಇವ್ರನ್ನೆಲ್ಲ ಮರ್ಜ್ ಮಾಡಿ ನಿಮ್ಗೆಲ್ಲರೂ ಲಾಸ್ ಅಂತ ಕಾಣಿಸಿದ್ರೆ ಅದನ್ನು ಬಲಪಡಿಸಿ ಸರ್ಕಾರದಿಂದ ಇದನ್ನು ಮಾಡಿದ್ರೆ ನಾವು ಗ್ರಾಹಕರಿಗೂ ಕೂಡ ನಾವು ಇನ್ನೂ ಜಾಸ್ತಿ ಹೆಚ್ಚಿನ ಸೌಲಭ್ಯಗಳನ್ನ ಕೊಡುವಕ್ಕೆ ಅವಕಾಶ ಇರ್ತದೆ. ನೀವು ಇವುಗಳನ್ನೆಲ್ಲ ನಮ್ಮ ಕನ್ಸ್ಯೂಮರ್ಗಳಿಗೆ ಅದನ್ನು ಮನ ಮುಟ್ಟೋ ಥರ ನಾವು ಹೇಳ್ಬೇಕಾಗ್ತದೆ. ಇನ್ನು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು, ಗೃಹ ಜ್ಯೋತಿ ಯೋಜನೆಗಳಾಗಲಿ, ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಬೆಳಕು ಯೋಜನೆಗಳಲ್ಲಿ ಈಗಾಗಲೇ ನಾವು ಈಗ ಯೋಜನೆಗಳನ್ನ ಸರ್ಕಾರದಿಂದ ಬಂದ ತಕ್ಷಣ ನಾವು ಅನುಷ್ಠಾನ ಮಾಡ್ತೀವಿ. ಆದರೆ ನಮ್ಮ ಇದರಲ್ಲಿ ಅವ್ರಿಗೆ ನಾವು ಒಡಂಬಡಿಕೆ ಮಾಡ್ಕೋಬೇಕಾಗತ್ತೆ. ಟಾಟಾದವರಾಗ್ಲಿ ಯಾರ ಬಂದ್ರೆ ಅವ್ರ ಹತ್ರ ಒಡಂಬಡಿಕೆ ಸರ್ಕಾರದವರು ಹೋಗಿ ಆ ಒಡಂಬಡಿಕೆ ಮಾಡ್ಕೊಂಡು ನಾವು ಈ ರೇಟಲ್ಲಿ ಕೊಡ್ತೀವಿ, ಅವರು ಒಪ್ಕೊಳ್ಳೋದಿಲ್ಲ. ಆ ರೇಟ್ಗಳಲ್ಲಿ ಈ ತರ ಎಲ್ಲ ಸುಮಾರು ತಮ್ಗೆಲ್ಲ ಗೊತ್ತಿರೋದೆ. ಆ ಟೆಂಡರ್ ಅಲ್ಲೇ ಭಾಗವಹಿಸ್ತಾರೆ, ಯಾರು ಭಾಗವಹಿಸ್ತಾರೆ ಅದರಲ್ಲಿ ಅದೆಲ್ಲ ವಿಳಂಬ ಆಗ್ತದೆ, ಅನುಷ್ಠಾನ ಮಾಡೋದಕ್ಕೆ ವಿಳಂಬ ಆಗ್ತದೆ. ಒಂದು. ಎರಡನೇದು, ಸರ್ಕಾರದಲ್ಲಿ ನಿಮ್ಗೆ ಅವರು ಬಂದಿದ್ದಾರೆ ಟಾಟಾದವರು ಅನ್ಕೊಳ್ಳೋಣ. ಇವಾಗ ನಿಮ್ಗೆ ಗೊತ್ತಿದೆ, ಮಾರ್ಚ್ ನಲ್ಲಿ ಅಪ್ಲೈ ಮಾಡಿದ್ದಾರೆ, ಏಪ್ರಿಲ್ ನಲ್ಲಿ ಅವರು ಇದು ಮಾಡಿದ್ದಾರೆ. ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನೋಟಿಫಿಕೇಶನ್ ಆದ ತಕ್ಷಣ 1 ವಾರದೊಳಗಡೆ ಆಯಾಯ 19 ಜಿಲ್ಲೆಯ ಕಾರ್ಪೊರೇಷನ್ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ಆ ಅರ್ಜಿಗಳನ್ನ ಅವರು ಏನು ಪಿಟಿಷನ್ ಕಾಪಿಗಳನ್ನ 3 ಕಾಪಿಗಳನ್ನ ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿತ್ತು. ನಮ್ಮ ಸುಮಾರು ಕಾರ್ಪೊರೇಷನ್ಗಳಲ್ಲಿ ಎಲ್ಲ ಕಡೆ ನಾವು ವಿಚಾರಿಸಿದಾಗ ನಾವು ಹೋಗಿ ವಿಚಾರಿಸಿದಾಗ ಸಲ್ಲಿಸೇ ಇಲ್ಲ. ಇದರಲ್ಲಿ ಕೂಡ ನ್ಯೂನತೆಗಳಿವೆ. ಅವರು ಸಬ್ಮಿಟ್ ಮಾಡದೇ ಇರೋದ್ರಿಂದ ಅವರು ನಮಗೆ ಅವ್ರೇನ್ ಹೇಳ್ತಾರೆ, ಆಮೇಲೆ ಅವರು ಎಚ್ಚರಿಸಿಕೊಂಡು ಕಾಪಿಗಳನ್ನ ವಿತರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ನಾವು KRC ಗಮನಕ್ಕೆ ತಂದಿದ್ದೀವಿ. ಇದನ್ನ ಈ ರೀತಿ ತಪ್ಪಾಗಿದೆ, ನೀವು ಇದನ್ನ ಮತ್ತೆ ಅದನ್ನ ರದ್ದು ಮಾಡಿಸಿ ಮತ್ತೆ ಇದಕ್ಕೆ ಹೊಸದಾಗಿ ಅವ್ರಿಗೆ ಅವಕಾಶ ಇದು ಮಾಡಿಕೊಡಿ ಬೇಕಾದ್ರೆ ಅಂದಾಜ ರೀತಿಯಲ್ಲಿ ನಾವು ಹೇಳಿದ್ವಿ. ನಾವು ಇವತ್ತು ನಮ್ಮ ಎಲ್ಲ ಸರ್ಕಾರದ ಎಲ್ಲ ರೀತಿಯ ಇಂಧನ ಸಚಿವರಿಗಾಗಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಇದನ್ನ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರು ಹೇಳಿದ್ದಾರೆ, ನೀವೆಲ್ಲ ನಾವು ಒಂದು ದಿವಸ ನಮಗೆ ಹೇಳ್ತೀನಿ, ನನಗೆ ದಯಮಾಡಿ ಸಮಯಾವಕಾಶ ಕೊಡಿ ನಮಗೆ. ಅವತ್ತಿನ ದಿವಸ ನಾವು ನಮ್ಮೆಲ್ಲ ಪೂರ್ತಿ 50,000 ಜನ ನಾವೆಲ್ಲ ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಅಹವಾಲನ್ನು ಕೊಡ್ತೀವಿ. ದಯಮಾಡಿ ಸರ್ಕಾರದ KRCಗೆ 108 ಅವಕಾಶ, 108 ಅವಕಾಶ ಇದೆ. ನಮ್ಮ KRC ಇದ್ರೆ 15 ದಿನದಲ್ಲಿ ಸರ್ಕಾರದ ಡೈರೆಕ್ಷನ್ಸ್ ಕೊಡ್ಬೋದು. ಆ ಡೈರೆಕ್ಷನ್ ಮೂಲಕ ಇದನ್ನ ಈ ಟಾಟಾ ಪವರ್ ಆಗಲಿ ಬೇರೆ ಇನ್ಯಾವುದೇ ಕಂಪ್ನಿಗಳು ಬರ್ದಂಗೆ ತಡೆಯೋದಕ್ಕೆ ನಿಮ್ಗೆ ಅವಕಾಶ ಇದೆ. ದಯಮಾಡಿ ನೀವು ಅವಕಾಶ ಕೊಡಿ ಅಂತ ಕೇಳಿದೀವಿ. ಅವ್ರು ಟೇಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವತ್ತಿನ ದಿವಸ ನೀವೆಲ್ಲರೂ ಈ ರೀತಿ ವಿಳಂಬ ಮಾಡಬೇಡಿ. ನೀವು ಯಾವುದೇ ಸಮಯದಲ್ಲಾಗಲಿ, ಇದೇ ಅಂತಲ್ಲ, ಬೇರೆ ಸಮಯದಲ್ಲೂ ಕೂಡ ನೀವೆಲ್ಲರೂ ನೀವು ಕರೆದ ತಕ್ಷಣ, ನಮ್ಮ ಒಕ್ಕೂಟ ಯಾವುದೇ ಟೈಮ್ನಲ್ಲಿ ಕರೆದ ತಕ್ಷಣ ನೀವೆಲ್ಲ ಬೇಗ ಬಂದು ಸೇರಿ ಹೋರಾಟಕ್ಕೆ ನೀವು ಮುನ್ನುಗ್ಗಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ
ನಿಮ್ಗೆಲ್ಲ ಗೊತ್ತಿದೆ, ಈಗ 1,000 ಜನ ನಾವು ಈಗ ಲೈನ್ಮನ್ ಸೆಲೆಕ್ಷನ್ ಮಾಡಿದ್ದೀವಿ ಬೆಸ್ಕಾಂಗೆ. ಆ ರೀತಿ ಎಲ್ಲ ಕಡೆ ನಮ್ಮ ಸರ್ಕಾರದಿಂದ ಈಗ ಸುಮಾರು 7,000 ಜನ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಇವಾಗ ಬರ್ತಾ ಇದ್ದಾರೆ. ಈಗ ಮೊನ್ನೆ ಎಲ್ಲ 2017-18 ಬರ್ತಿಕ್ಕಂತ ನೀವೆಲ್ಲರೂ ಪಾಪ ನಿಮ್ಮ ಪರಿಸ್ಥಿತಿಗಳೇನು ಅದು ಬಿಡಿ, ಅದ್ರದ್ದು ನಮ್ಮ ವ್ಯವಸ್ಥೆ ಏನು ತೊಂದರೆ ಆಗಲ್ಲ. ನಮ್ಮಲ್ಲಿ ಅಪಾಯಿಂಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ತೊಂದರೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ ಕೆಲಸ ಇಲ್ಲ ಅಂತ ನಮ್ಮ ಇಡೀ ಪೂರ್ತಿ ಯುವ ಜನತೆ ಎಲ್ಲ ಒದ್ದಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಖಾಸಗೀಕರಣ ಬೇಕಾ ಅಂತ ಪ್ರಶ್ನೆ. ಹಾಗೇನೆ ನಮ್ಮಲ್ಲಿ ಸರ್ಕಾರದ ಮಟ್ಟದಲ್ಲಿ ನಾವೇನಾದ್ರೂ ನೌಕರಿ ಇದು ಮಾಡಿದ್ರೆ, ನೋಟಿಫಿಕೇಶನ್ ಕೊಟ್ರೆ ಅವರಿಗೆ ಎಲ್ಲರಿಗೂ ಸಮಾನತೆ ರೀತಿಯಲ್ಲಿ ಪ್ರತಿ ವರ್ಗಕ್ಕೂ ಕೂಡ ಎಲ್ಲರಿಗೂ ಅವಕಾಶ ಕೊಡ್ತಾರೆ. SC ST ಆಗಲಿ, OBC ಆಗಲಿ, ಬೇರೆ ಎಲ್ಲ ವರ್ಗಗಳಿಗೂ ಕೂಡ ಅವಕಾಶಗಳನ್ನ ಕೊಡ್ತಾರೆ. ಆದರೆ ಪ್ರೈವೇಟ್ನವರು ಕೂಡ ಕೊಡ್ತಾರೆ ಆ ಥರ. ಸೊ ನೀವು ದಯಮಾಡಿ ನೀವು ಇಂಥ ಪರಿಸ್ಥಿತಿಗಳನ್ನ ನೀವು ನೋಡ್ಬೇಕಾಗತ್ತೆ. ಅವರು ನಮ್ದು ಏನಾದ್ರೂ ಲಾಭ ಬರಲಿ, ಏನೇ ಇದಾದ್ರೂ ಕೂಡ ನಮ್ಮ ಇಡೀ ಪೂರ್ತಿ ಈ ಜಾಲತಾಣದ ಮೇಲೆ ಅಭಿವೃದ್ಧಿ ಪಡಿಸ್ತೀವಿ. ಅದು ನಿಮ್ಮ ಎಲ್ಲ ಕಣ್ಮುಂದೆ ನಡೀತಾ ಇರ್ತವೆ. ಅವ್ರ ಲಾಭ ಬಂದ್ರೆ ಅವ್ರು ಆಗ್ತಾರೆ ಅಂತ ನಿಮ್ಗೆ ಗೊತ್ತಿದೆಯಾ? ಯಾವುದೇ ಕಾರಣಕ್ಕೆ ಅವರಲ್ಲೇ ಓವರ್ ಹೆಡ್ಗಳನ್ನ ಇನ್ಕ್ರೀಸ್ ಮಾಡಿ, ಅಂದ್ರೆ ಅವ್ರ ಕಂಪನಿನಲ್ಲಿ ಯಾವ್ಯಾವುದು ಖರ್ಚುಗಳಾಗಿದೆ ಅಂತ ತೋರಿಸಿ ಅದನ್ನ ನಷ್ಟದಲ್ಲಿ ತೋರಿಸ್ಕೊಂಡು ಅವರು ಮಾಡ್ತಾರೆ. ಉದಾಹರಣೆ ಹೇಳ್ತೀನಿ, ಒರಿಸ್ಸಾದಲ್ಲಿ 20% ಇದೆ ಟಾಟಾ ಕಂಪನಿಯವರು, ನಿಮ್ಗೆ ಗೊತ್ತಿದೆಯಾ? ನಾವಿವಾಗ 8-9% ನಮ್ಮ ಈ ಬೆಸ್ಕಾಂ ಕಂಪನಿ ನಾವು ಅವ್ರು ಕೊಡ್ಬೇಕಾ? ಸಾಲ ಈಗ 8% ಇಲ್ಲಿರೋ ಲಾಸಲ್ಲಿರೋರ್ನ, ಅದು 8% ನಷ್ಟ ಇರೋಂಥದ್ದನ್ನ 20% ನಡೆಸ್ತಾ ಇರ್ತಕ್ಕಂಥ ಒರಿಸ್ಸಾ ಕಂಪನಿ ನಡೆಸಿದ್ದಾರೆ. ಅಂಥವ್ರಿಗೆ ನೀವು ಕೊಟ್ರೆ ಅವರು ನಿಜವಾಗ್ಲೂ ಅಭಿವೃದ್ಧಿ ಪಡಿಸ್ತಾರಾ ಅನ್ನೋದು ಪ್ರಶ್ನೆ. ಇನ್ನೊಂದು, ನೀವು ಆ ಕಂಪನಿನಲ್ಲಿ ಇವಾಗ ಟಾಟಾ ಕಂಪನಿಯವರು ಬಂದಿದ್ದಾರೆ, ಹೊಸ ಕನ್ಸೂಮರ್ಗಳು. ಇವಾಗ ಆಲ್ರೆಡಿ ನಾವು ಕೆಪೆಕ್ಸ್ ನಲ್ಲಿ ಹೊಸ ಫೀಡರ್ಗಳು, ಹೊಸ ಸ್ಟೇಷನ್ಗಳು ಎಲ್ಲ ಮಾಡಿದೀವಿ. ನಾವು ಅಲ್ಲೆಲ್ಲ ಹೊಸ ಟ್ರಾನ್ಸ್ಫಾರ್ಮರ್ಗಳು ಕೂಡ ಹಾಕಿದೀವಿ. ಅಲ್ಲಿ ನಮ್ಮ ಉದ್ದೇಶ ಏನು? ಇವತ್ತು ಒಂದು 50% ಟ್ರಾನ್ಸ್ಫಾರ್ಮರ್ ಲೋಡ್ ಇದೆ, ಅಲ್ಲಿ ಲೇಔಟ್ ಇರ್ತದೆ, ಇಲ್ಲ ಅಲ್ಲೊಂದಷ್ಟು ಹಳ್ಳಿ ಇದರಲ್ಲಿ ಮನೆಗಳು ಕಟ್ತಾ ಇದ್ದಾರೆ. ಅವರೆಲ್ಲ ಈ ಟ್ರಾನ್ಸ್ಫಾರ್ಮರ್ ಬರ್ತಾರೆ ಅಂತ ಅನ್ನೋ ಉದ್ದೇಶದಿಂದ ನಾವು ಕಂಪನಿಯಿಂದ ಅದಕ್ಕೆ ಅಭಿವೃದ್ಧಿ ಕಾರ್ಯದಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಅದೇ ತರ ಫೀಡರ್ಗಳನ್ನು ಕೂಡ ಮಾಡಿದ್ದೀವಿ. ಈಗ ನೀವೇನ್ ಮಾಡ್ತೀರಿ? 2 ಭಾಗ ಮಾಡಿದ್ದಾರೆ. ಅದನ್ನ ಒಂದು ಗ್ರೀನು ಮತ್ತೆ ಬ್ರೌನ್ ಅಂತ ಮಾಡಿದ್ದಾರೆ. ಗ್ರೀನ್ ಅಂದ್ರೆ ಹೊಸ ಕನ್ಸೂಮರ್ಗಳು ಸಪರೇಟ್ ಆಗಿ ಅವ್ರನ್ನ ಇದು ಮಾಡ್ಕೋಬೇಕಾಗತ್ತೆ. ಎರಡನೇದು ಬ್ರೌನ್, ಈಗಿರ್ತಕ್ಕಂಥ ಕನ್ಸೂಮರು ಅವ್ರ ತೆಕ್ಕೆಗೆ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾನೇನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ, ಅಕಸ್ಮಾತ್ ಈ ಕನ್ಸೂಮರ್ಗಳೇನಾದ್ರೂ ಆ ಕಡೆ ಹೋದ್ರೆ ಈಗಿರ್ತಕ್ಕಂಥ ನಷ್ಟನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಭಾರ ಕಡಿಮೆ ಆದಾಗ ಇದರಲ್ಲಿ ಅದು ನಮಗೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ನೀವು ದಯಮಾಡಿ ಎಲ್ಲ ವಿಷಯಗಳನ್ನ ತಿಳಿಸ್ಬೇಕಾಗತ್ತೆ. ಜಾಲತಾಣದಲ್ಲಿರ್ತಕ್ಕಂಥ ನೀವು ಅವಾಗ ಏನಾಗ್ತದೆ, ಅವರು ಒಂದು ಪಕ್ಷ ಇದೇ ಜಾಲತಾಣದಲ್ಲಿ, ಯಾಕೆಂದ್ರೆ ಅವ್ರ ನೆಟ್ವರ್ಕ್ ಇಲ್ಲ, ಅವ್ರು ನೆಟ್ವರ್ಕ್ ಮಾಡಬೇಕು ಅಂತ ಅಂದ್ರೆ ನೀವು ಯೋಚನೆ ಮಾಡಿ, ನಾವು ಎಷ್ಟು ವರ್ಷಗಳಿಂದ ಇದನ್ನ ಅಭಿವೃದ್ಧಿ ಪಡಿಸ್ಕೊಂಡ್ ಬಂದಿದ್ದೀವಿ. ಅವರು ಇದನ್ನ ಇದೇ ರೀತಿ ಇದು ಮಾಡ್ಬೇಕಾದ್ರೆ ಜಾಗಗಳು ಬರೀ ನೆಟ್ವರ್ಕ್ಗಳಲ್ಲೇ ಮುಳುಗೋಗಿರ್ತದೆ. ಈ ವರ್ಗಾವಣೆ ಮಾಡಿದ್ರೆ ನಮ್ಮ ಜಾಲತಾಣದಲ್ಲಿ ನಷ್ಟಗಳು ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ಅವ್ರು ನಮ್ಮದು ಉಪಯೋಗಿಸೋದು ಜಾಲತಾಣಗಳನ್ನ, ಅದಕ್ಕೆ ವೀಲಿಂಗ್ ಚಾರ್ಜಸ್ ಅಂತ ಬರುತ್ತೆ, ಅದು ಎಕ್ಸ್ಟ್ರಾ, ಅದು ಕನ್ಸೂಮರ್ ಬಿಲ್ ಮೇಲೆ ಬೀಳುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ನೆಟ್ವರ್ಕ್ ಮೇಂಟೆನೆನ್ಸ್ ಏನ್ ಮಾಡ್ತಾ ಇದೀವಿ, ಆ ಮೇಂಟೆನೆನ್ಸ್ ನಮ್ಮ ಮಾಮೂಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ವೈಂಡಮ್ ಚಾರ್ಜಸ್ ಇದೆ, ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಚಾರ್ಜಸ್. ಆ ಚಾರ್ಜಸ್, ವೀಲಿಂಗ್ ಚಾರ್ಜಸ್, ಅದು ಕನ್ಸೂಮರ್ ಮೇಲೆ ಬೀಳುತ್ತೆ. ಇದು ಕನ್ಸೂಮರ್ಗೆ ನಿಜವಾಗ್ಲೂ ಅದು ಭಾರ ಆಗ್ತದೆ. ನೀವು ಇವೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಹೇಳ್ಬೇಕಾಗತ್ತೆ. ಇನ್ನು ರೈತರದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ, ಸರ್ಕಾರ ನಮಗೆ 75,000 ಕೊಟ್ರೆ ನಮ್ಮ ವಿತರಣಾ ಕಂಪ್ನಿಗಳು ನಾವೇ ಭರಿಸ್ತೀವಿ. ಅದೇನೇ ಆದರೂ ಕೂಡ ಅದಕ್ಕೆ ಆಗುವಂಥ ತಗೊಳ್ಳುವಂಥ ವೆಚ್ಚಗಳನ್ನ
ನಾವು IP ಸೆಟ್ಗಳಾಗಲಿ ಗಂಗಾ ಕಲ್ಯಾಣ ಯಾವುದೇ ಯೋಜನೆಗಳಲ್ಲಿ ಬಂದರೂ ಕೂಡ ನಾವೇ ಬರೆಸ್ತೀವಿ ಅದು. ಆದರೆ ಈ ಪ್ರೈವೇಟ್ ಕಂಪ್ನಿಗಳು ಬರೆಸ್ತಾರ? ಅವ್ರ್ಯಾಕೆ ಅದನ್ನ ಇನ್ವೆಸ್ಟ್ ಮಾಡಿ ಇದು ಮಾಡ್ತಾರೆ ಅವರು. ಸೊ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳ ಒಕ್ಕೂಟಕ್ಕೆ ನಾವು ಚಂದಾಪುರ KEB ವಿಭಾಗ ಮಟ್ಟದಲ್ಲಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆ ಇವತ್ತು ಏನು ವಿದ್ಯುತ್ ಖಾಸಗೀಕರಣ ವಿರುದ್ಧವಾಗಿ ನಾವು ನೌಕರರು ಗ್ರಾಹಕರಿಗಾಗಿರ್ಬೋದು, ಒಂದು ವಿದ್ಯುತ್ ವಿತರಣಾಗಾರರಿಗಾಗಿರ್ಬೋದು, ಅದನ್ನು ಅರಿವು ಮೂಡಿಸಲಿಕ್ಕೋಸ್ಕರ ನಾವು ಎಲ್ಲ KPTCL ಎಂಪ್ಲಾಯೀಸ್ ಯೂನಿಯನ್ ಹಾಗೂ ನಮ್ಮ ಅಂಗಸಂಸ್ಥೆಗಳಾದ ಎಲ್ಲ KPTCL ಫೆಡರೇಷನ್ ವತಿಯಿಂದ ಇವತ್ತು ಖಾಸಗೀಕರಣದ ವಿರುದ್ಧವಾಗಿ ನಾವು ಒಂದು ದ್ವಾರ ಸಭೆಯನ್ನು ಹಮ್ಮಿಕೊಂಡು ಎಲ್ಲ ನೌಕರರು ಇವತ್ತು ವಿದ್ಯುತ್ ಖಾಸಗೀಕರಣ ಆದಾಗ ಗ್ರಾಹಕರಿಗೆ ಯಾವ್ಯಾವ ರೀತಿ ಅನ್ಯಾಯಗಳಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಗ್ರಾಹಕರು ಮುಟ್ಟಿಸ್ಬೇಕು. ಅದನ್ನು ನಾವು ಖಾಸಗೀಕರಣಕ್ಕೆ ಕೊಡದಿರ ನಮ್ಮ ಇಷ್ಟು ದಿನ ನಾವು ಸರ್ಕಾರದ ಅಧೀನದಲ್ಲಿದ್ದಂಥ ಒಂದು ಸಂಸ್ಥೆನ ಸರ್ಕಾರದ ಅಧೀನದಲ್ಲೇ ಉಳಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ. ಇವತ್ತು ನಮಗೆ ಆವತ್ತಿನ ದಿನದಲ್ಲಿ ಗಾಳಿ, ಬೆಳಕು, ನೀರು ಎಷ್ಟು ಮುಖ್ಯ ಅನ್ನೋದು ಗೊತ್ತಿತ್ತು. ಆದರೆ ಇವತ್ತು ಗಾಳಿ ಒಂದು ನಮಗೆ ಉಚಿತವಾಗಿ ಸಿಗ್ತಾ ಇದೆ, ಆದರೆ ನೀರು ಈಗಲೂ ಅದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಮಟ್ಟಕ್ಕಾಗಿದೆ. ಆದರೆ ಬೆಳಕನ್ನ ನಾವು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದಾಗ ಮುಂದಿನ ದಿನದಲ್ಲಿ ಅದು ನಮಗೆ ಸಮಾಜದಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಇರೋದಿಲ್ಲ ಅನ್ನೋದು ನಮ್ಮ ಭಾವನೆ ಆಗುತ್ತೆ. ಅದರಂತೆ ಇಷ್ಟು ದಿನ ನಾವು ಸರ್ಕಾರದ ಅಧೀನದಲ್ಲೇ ಇದ್ದಂಥ ಸಂಸ್ಥೆನ ಸರ್ಕಾರದ ಅಧೀನದಲ್ಲೇ ಉಳಿಸ್ಕೊಂಡು ಗ್ರಾಹಕರಿಗೆ ಒಂದು ಉತ್ತಮ ಒಂದು ಸವಲತ್ತುಗಳನ್ನು ನೀಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಇನ್ನೂ ಏನೋ ಒಂದೊಂದು ಒಳ್ಳೆ ಸವಲತ್ತುಗಳನ್ನು ಗ್ರಾಹಕರು ನೀಡಬೇಕು ಅಂತ ಸರ್ಕಾರದ ಮುಖಾಂತರ ನಮ್ಮ ಇಲಾಖೆಯ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ KERCಗೆ ಟಾಟಾ ಪವರ್ನವರು ಈಗ ಆಲ್ರೆಡಿ ಅವ್ರ ಸೆಕ್ಷನ್ 14 ಮತ್ತು 15 ಅಡಿಯಲ್ಲಿ ಪ್ಯಾರಲಲ್ ಲೈಸೆನ್ಸ್ಗೆ ಅವರು 19 ಜಿಲ್ಲೆಗೆ ಅವರು ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಮಾಡಬೇಕಾದ್ರೂ ಹಲವಾರು ನ್ಯೂನತೆಗಳಿವೆ. ಅದು ನ್ಯೂನತೆಗಳು ಇಂದ ಕೂಡಿದ್ದು ಅದು ಸರಿಯಾಗಿ ಅರ್ಜಿ ಸಲ್ಲಿಸಿಲ್ಲ. ಅಂದರೆ ಅವರು ಎಲ್ಲ ಕಾರ್ಪೊರೇಷನ್ಗಳಲ್ಲಿ 19 ಜಿಲ್ಲೆಗಳ ಕಾರ್ಪೊರೇಷನ್ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ 3 ಕಾಪಿಗಳನ್ನ ಸಲ್ಲಿಸಬೇಕಾಗಿತ್ತು ರೂಲ್ಸ್ ಪ್ರಕಾರ. ಅದು ಕೂಡ ನಿಗದಿತ ಸಮಯದಲ್ಲಿ ಕೊಟ್ಟಿಲ್ಲ. ಅವರು ಕನ್ಸ್ಯೂಮರ್ಗಳಿಗೆ ಸಾಕಷ್ಟು ಅವಕಾಶ ಸಿಗಲಿಲ್ಲ ಅರ್ಜಿಗಳು ಇದು ಮಾಡೋದಕ್ಕೆ. ಒಂದು ಎರಡನೇದೇನು ಅಂತ ಅಂದರೆ ಟಾಟಾ ಪವರ್ನವರು ಏನಾದರೂ ಈಗಾಗಲೇ ಈಗ ಇದರಲ್ಲಿ ಈಗ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಗಳು ಈಗ ಆಲ್ರೆಡಿ ಬಾಂಬೆ ಮತ್ತು ಒರಿಸ್ಸಾ ಇದರಲ್ಲೆಲ್ಲ ನಾವು ಕಂಪೇರ್ ಮಾಡಿದ್ರೆ 3,000 ರೂಪಾಯಿ ಹೆಚ್ಚು ಇದಿದೆ. ನಮ್ಮ ಅದು ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ಅಳವಡಿಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಅವಕಾಶ ಮಾಡಿಕೊಡ್ಬೇಡಿ. ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ನಮ್ಮ ಎಸ್ಕಾಮ್ಗಳನ್ನ ಉಳಿಸ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ನಿಮ್ಮ ಕಂಪ್ನಿ, ನಿಮ್ಮ ಸಂಸ್ಥೆಗಳು. ಆ ಸಂಸ್ಥೆಗಳನ್ನ ನೀವು ಉಳಿಸ್ಕೊಂಡ್ರೆ ಅದು ಯಾವಾಗಲೂ ನಿಮ್ಮ ಅಧೀನದಲ್ಲಿರ್ತದೆ. ನೀವು ಅದಕ್ಕೆ ಎಷ್ಟೇ ರೇಟ್ಗಳನ್ನ ಜಾಸ್ತಿ ಮಾಡಿದ್ರೆ, ಎಷ್ಟೇ ರೇಟ್ಗಳನ್ನ ಇದು ಮಾಡಿದ್ರು ಕೂಡ ನಿಮಗೆ ಅದನ್ನು ಕೇಳೋದಕ್ಕೆ ಅಧಿಕಾರ ಇರ್ತದೆ. ಅವರು ರೇಟ್ಗಳನ್ನ ನಾಳೆ ದಿನ ಏನಾದ್ರು ಜಾಸ್ತಿ ಮಾಡಿ ಅವರು ಇದರಲ್ಲಿ ಹಿಡನ್ ಚಾರ್ಜಸ್ಗಳನ್ನೆಲ್ಲ ತುಂಬ ಇಟ್ಕೊಂಡಿದ್ದಾರೆ. ನೀವು ಆ ಬಿಲ್ಗಳನ್ನೆಲ್ಲ ನೀವು ತೊಗೊಂಡು ನೋಡಿದ್ರೆ, ನೀವು ಎಲ್ಲ ಕಾಪಿಗಳನ್ನ ಶೇರ್ ಮಾಡ್ತೀನಿ ನಾನು ಅದ್ರದ್ದು. ಆ ಕಾಪಿನಲ್ಲಿ ನೀವು ಅದರಲ್ಲಿ ನೋಡಿದ್ರೆ ತುಂಬ ಹೆಚ್ಚು ಹಿಡನ್ ಚಾರ್ಜಸ್ಗಳಿವೆ ಅವರಲ್ಲಿ. ಆಮೇಲೆ ಅದಲ್ಲದೆ
ಅವ್ರ ಹತ್ರ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ನಮ್ಮ ನೆಟ್ವರ್ಕ್ಗಳನ್ನ ಉಪಯೋಗಿಸೋದ್ರಿಂದ ಅದ್ರದ್ದು ವೀಲಿಂಗ್ ಚಾರ್ಜಸ್ ಬರುತ್ತೆ. ಆ ವೀಲಿಂಗ್ ಚಾರ್ಜಸ್ಸು ಕೂಡ ಅವ್ರು ಕಟ್ಟಬೇಕಾಗುತ್ತೆ. ಆದ್ದರಿಂದ ರೈತರಿಗೂ ಕೂಡ ತೊಂದರೆ ಆಗ್ತದೆ ನಾಳೆ ದಿನ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಾಮಾನ್ಯ ವರ್ಗಕ್ಕೆ ತುಂಬ ತೊಂದರೆ ಆಗ್ತದೆ. ಅವ್ರಿಗೆ ಇದರಿಂದ ನಾವು ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳು ಸರ್ಕಾರಗಳಲ್ಲಿ ತಕ್ಷಣ ಅನುಷ್ಠಾನ ಮಾಡಿಸ್ಬೇಕು ಅಂತ ಅಂದರೆ ನಮ್ಮ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕಂಪ್ನಿಗಳಲ್ಲಿ ಮಾತ್ರ ಸಾಧ್ಯ, ಇನ್ಯಾವ ಕಂಪ್ನಿಗಳಲ್ಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮುಂದೆ ಯಾವುದೇ ನಮ್ಮ ರೈತರಿಗೆ ನಮ್ಮ ಯಾವಾಗಲೂ 24 ಗಂಟೆ ನಮ್ಮ ಸಹಾಯವಾಣಿಗಳು ತೆರೆದಿರ್ತದೆ ನಿಮಗೆ ಇದು ಮಾಡೋದಕ್ಕೆ, ಯಾವುದೇ ಸಮಸ್ಯೆಗಳನ್ನ ಇದು ಮಾಡೋದಕ್ಕೆ. ಅದೇ ರೀತಿ ನಮ್ಮ ಜಾಲತಾಣಗಳು ಸುಮಾರು ವರ್ಷಗಳಿಂದ ಅಭಿವೃದ್ಧಿಪಡಿಸಿರೋ ಅಂತಕ್ಕಂಥ ಇದನ್ನು ಅವ್ರ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಏನಾದ್ರೂ ಗಾಳಿ ಮಳೆಗಳಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ಅವರು ನಿರ್ವಹಣೆ ಮಾಡೋದಕ್ಕೆ ಅಸಾಧ್ಯ ಆಗ್ತದೆ. ಯಾಕೆಂದರೆ ಅವರಲ್ಲಿ ಅಷ್ಟು ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ, ಅವ್ರಿಗೆ ಅನುಭವ ತುಂಬ ಕಡಿಮೆ ಇದೆ. ಹಾಗಾಗಿ ಇವೆಲ್ಲ ಕಾರಣ ಇನ್ನೂ ಹೆಚ್ಚು ಕಾರಣಗಳಿವೆ, ಸಾಕಷ್ಟು ಕಾರಣಗಳು. ಈಗ ಆಲ್ರೆಡಿ ಪಿಟಿಷನ್ ಮೂಲಕ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ. ಈಗ ಸಾಕಷ್ಟು ಜನಗಳು ನಾವು ಇದ್ರ ಮೂಲಕ ಇಷ್ಟೇ ಕೇಳ್ಕೊಳ್ಳೋದೇನು ಅಂತ ಅಂದರೆ, ನೀವು ಅತಿ ಹೆಚ್ಚು ಅರ್ಜಿಗಳನ್ನ KRC ಮೂಲಕ ನೀವು ಸಬ್ಮಿಟ್ ಮಾಡಿದ್ರೆ ಇನ್ನು 3 ದಿವಸದಲ್ಲಿ ನಮಗೆ ಒಳ್ಳೆ ಇದರಲ್ಲಿ ನಮ್ಮ ಗ್ರಾಹಕರ ವಿರೋಧ ಇದೆ ಅಂತ ಹೇಳಿ ಅದನ್ನು ಸರ್ಕಾರ ಪರಿಗಣನೆ ಮಾಡಿ 108ರ ಅಡಿಯಲ್ಲಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ನಿಮ್ಮ ಮಾಧ್ಯಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇದನ್ನು ದಯಮಾಡಿ ಅತಿ ಹೆಚ್ಚಾಗಿ ಪ್ರಚಾರ ಮಾಡಿ ಅವರಿಗೆ ಎಲ್ಲರಿಗೂ ಗಮನಕ್ಕೆ ಬರಲಿ, ಅದನ್ನು ಗ್ರಾಹಕರಿಗೆ ಇದು ತಲುಪಲಿ, ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಧನಂಜಯ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಚಂದಾಪುರ ವಿಭಾಗ. ಇವತ್ತು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಇವತ್ತೇನು ನಮ್ಮ ಬೆಸ್ಕಾಂ ಅಥವಾ KPTCL ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ಪರವಾಗಿ ಅವರಿಗೆ ಬೆಂಬಲವಾಗಿ ಭಾರತೀಯ ಕಿಸಾನ್ ಸಂಘದಿಂದ ಇಲ್ಲಿ ಬಂದು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ, ಖಾಸಗೀಕರಣ ಆಗೋದ್ರಿಂದ ಖಾಸಗಿಯವನು ಯಾವುದೇ ಒಂದು ಕೆಲಸ ಮಾಡ್ತಾನೆ ಅಂದರೆ ದುಡ್ಡುಗೋಸ್ಕರನೇ ಮಾಡೋದು. ಆ್ಯಕ್ಚುಲಿ ಏನು ವಿದ್ಯುತ್ ಸರಬರಾಜು ಏನು ಮಾಡ್ತಾಯಿದ್ದಾರೆ, ಇದು ಒಂದು ಸೇವೆ. ಈ ಸೇವೆ ಬಿಟ್ಟು ದುಡ್ಡಿಗೆ ಮಾಡೋ ಅಂಥವ್ರು ಯಾವ ರೀತಿ ಸೇವೆ ಕೊಡ್ತಾರೆ ಅಂದ್ಬಿಟ್ಟು ನಮಗೆ ಗೊತ್ತಾಗಬೇಕು. ಆಮೇಲೆ ಇದು ಎಸೆನ್ಷಿಯಲ್ ಗೂಡ್ನ ಪ್ರೈವೇಟ್ ಅವ್ರಿಗೆ ಕೊಟ್ಟರೆ ಯಾವ ರೀತಿ ಅವರು ನಮ್ಗೆ ಸರ್ವಿಸ್ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಆಮೇಲೆ ನಾವು ಈಗೇನಾದರೂ ನಮಗೆ ತೊಂದರೆ ಆದರೆ, ರೈತರಿಗೋ ಸಾರ್ವಜನಿಕರಿಗೋ ತೊಂದರೆ ಆದರೆ ನಾವು ಪ್ರಶ್ನೆ ಮಾಡ್ತಾಯಿದ್ವಿ, ಅಧಿಕಾರಿಗಳನ್ನ ಅಥವಾ ಲೈನ್ಮನ್ನ ಪ್ರಶ್ನೆ ಮಾಡ್ತಾಯಿದ್ವಿ, ನಮ್ಗೆ ಆಗಿರುವಂಥ ತೊಂದರೆನ ಪರಿಹಾರ ಮಾಡ್ಕೊಳ್ತಾಯಿದ್ವಿ. ಆದರೆ ಖಾಸಗಿಯವ್ರನ್ನ ಅಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡಬಹುದಾ, ಅದೇ ರೀತಿ ನಮಗೆ ಸಿಗಬೇಕಾದಂಥ ಸರ್ವಿಸ್ ಸಿಗುತ್ತಾ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗಿತ್ತು. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು BSNLಗೆ ಏನು ಪ್ಯಾರಲಲ್ ಆಗಿ ಏರ್ಟೆಲ್ ಅಥವಾ ಜಿಯೋ ಬಂತು, ಅವರು ಯಾವ ರೀತಿ ಮುಂಚಿತವಾಗಿ ಕಡಿಮೆ ಬೆಲೆಯಲ್ಲಿ ಶುರು ಮಾಡಿದ್ರು ಸರ್ವೀಸು, ಈಗ ಯಾವ ರೀತಿ ಹೆಚ್ಚಾಯಿತು ಅದನ್ನು ನಾವು ಅರ್ಥಕೊಳ್ಬೇಕು. ಅದೇ ರೀತಿ ಇಲ್ಲೂ ಆಗ್ಬೋದು. ಅದೇ ರೀತಿ ನಿಮಗೆ ಪ್ಯಾರಲಲ್ ಆಗಿ ಬಂದರೆ ಈಗ BPCL ಆಗ್ಬೋದು, HP ಆಗ್ಬೋದು, ಇಂಡಿಯನ್ ಆಯಿಲ್ ಆಗ್ಬೋದು, ಅದರ ಒಂದು ಬೆಲೆ ಯಾವ ರೀತಿ ಇದೆ, ಮತ್ತು ಪ್ರೈವೇಟ್ ಕಂಪ್ನಿಗಳಾದ ಜಿಯೋ ಅಥವಾ ಶೆಲ್ಲು ಅದರಲ್ಲಿ ಬೆಲೆ ಯಾವ ರೀತಿ ಇದೆ ಅನ್ನೋವಂಥದ್ದು ಅದೇ ರೀತಿ ಈ ಬೆಸ್ಕಾಂನಲ್ಲೂ ಆ ಒಂದು ಕೆಲಸ ಆಗ್ತದೆ. ಅದು ಆಗಬಾರ್ದು. ಮತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ಸೇವೆ ಸಿಗಬೇಕಾಗ್ತದೆ. ಯಾವ ರೀತಿ ಈಗಾಗಲೇ ಸರ್ಕಾರ ನಮ್ಮ ಏನು ಟ್ರಾನ್ಸ್ಫಾರ್ಮರ್ ಬೆಲೆ ಹೆಚ್ಚಿದೆ, ಅವರಿಗೆ ನಡ್ಸೋಕ್ಕಾಗದೇ ಇದ್ದರೆ ಹಿಂದೆಗಡೆ ಬಾಗಿಲಿಂದ ಪ್ರೈವೇಟ್ ಅವ್ರಿಗೆ ಕೊಟ್ಟು ತಮ್ಮ ಒಂದು ಸೇವೆಯಿಂದ ನುಳ್ಸ್ಕೊಳ್ಳೋ ಕೆಲಸ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸನ ಏನು ಪ್ರೈವೇಟೈಸೇಷನ್ ಏನು ಮಾಡ್ತಾ ಇದ್ದಾರೆ, ಖಾಸಗೀಕರಣ ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು. ಅದರ ಸಾಧಕ ಬಾಧಕಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋವಂಥದ್ದನ್ನು ಏನು ಸರ್ಕಾರ ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಾನು ಒಂದು ವಿಚಾರ ತುಂಬ ಗಂಭೀರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಇವ್ರ ಪರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಇದು ತುಂಬ ಅಪಾಯದಲ್ಲಿರುವಂಥ ಕೆಲಸ.
ವಿದ್ಯುತ್ ಒಂದು ಸೇವೆ ಅನ್ನುವಂಥದ್ದು ತುಂಬ ಅಪಾಯದಲ್ಲಿ, ಮಳೆ ಬಂದಿರ್ಬೋದು ಅಥವಾ ಗಾಳಿ ಬಂದಿರ್ಬೋದು, ಅಂಥ ಪರಿಸ್ಥಿತಿಯಲ್ಲೂ ಲೈನ್ಮ್ಯಾನ್ಗಳು ಎಷ್ಟು ತಮ್ಮ ಪ್ರಾಣವನ್ನು ಪಣವಾಗಿಟ್ಕೊಂಡು ಅವರು ಸೇವೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಂದು ಭದ್ರತೆ ಕಾಡ್ತದೆ. ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಆದರೆ ಭದ್ರತೆ ಕಾಡ್ತದೆ. ಆ ಭದ್ರತೆ ಕಾಡಬಾರ್ದು ಅಂದರೆ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಬೇಕು. ಅವರ ಒಂದು ಏನು ಕುಟುಂಬಗಳಿಗೆ ಒಂದು ನೆರವಾಗಿ ನಿಂತ್ಕೊಳ್ಬೇಕು. ಅದು ಮಾನವೀಯತೆ ಕೂಡ. ಅದಕ್ಕೋಸ್ಕರ ಭಾರತೀಯ ಕಿಸಾನ್ ಸಂಘದ ಪರವಾಗಿ ನಾವು ಬಂದು ಇವರ ಒಂದು ಪ್ರತಿಭಟನೆಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಧನ್ಯವಾದಗಳು.